ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ್ ಕಂಡ್ರೆ ಒಂದು ಚೂರು ಬೈಯುದೆ. ಅಪ್ಪು ಸರ್ನ ನಾನು ಫಸ್ಟ್ ನಾನೇ ರೇಣುಕಾಂಬ ಸ್ಟುಡಿಯೋದಲ್ಲಿ ಮೀಟ್ ಮಾಡಿ ನಾನು ಸರ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ, ನೀವು ಮೊದಲೇ ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡ್ತಾ ಇದ್ರಿ, ಅದಾದ ನಂತರ ಚಿತ್ರರಂಗಕ್ಕೆ ಬಂದ್ರಿ. ಇಲ್ಲಿ ಒಂದಷ್ಟು ಸಾಹಿತ್ಯ ಬರವಣಿಗೆಯಿಂದ ಸಂಬಳ ಬರ್ತಾ ಇತ್ತು. ನಿಮಗೆ ಎರಡೂ ಸಂಬಳಗಳನ್ನು ನೋಡಿದಾಗ ಯಾವುದು ಓಕೆ ಅನಿಸ್ತು ಸರ್? ಅಂದರೆ ಕಾರ್ಪೊರೇಟ್ ಜಾಬ್ ಅಂತ ನೋಡಿದಾಗ ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಆಲ್, ಅಂದರೆ ಎಲ್ಲ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅವರಿಲ್ಲ ಅಂದರೆ ಪ್ರಪಂಚನೇ ಇಲ್ಲ, ಅವರು ಡಾಕ್ಟರ್ ಲಾಯರ್. ಬಟ್ ನನಗೆ ವೈಯಕ್ತಿಕವಾಗಿ ನನಗೆ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಂದರೆ ನನಗೆ ಇದಲ್ಲ ಅಂತ ಅನಿಸಿತ್ತು ನನಗೆ. ನಾನು ಆದರೂ ಕೂಡ ಕೆಟ್ಟ ಇಂಜಿನಿಯರ್ ಆಗ್ತೀನಿ ಬೇಡ ಅಂತ. ಸರ್ ಜಯಂತ್ ಕಾಯ್ಕಿನಿ ಅವರು, ಜಯಂತ್ ಸರ್ ನಡೆದಾಡುವ ಕವಿತೆ ಅವರು ಒಂಥರ ನಿಜವಾಗ್ಲೂ ಸರ್. ಏನಂದರೆ ನಾವು ಯೂಶ್ವಲಿ ಕಲಾವಿದರು ಅಥವಾ ಬರ ಪ್ರತಿಯೊಬ್ಬರು ಮೂಡಿನೇ, ಬಟ್ ನಮ್ಮ ಮೂಡ್ ತುಂಬ ಸ್ವಿಂಗ್ ಆಗ್ತಾ ಇರುತ್ತೆ. ನಮಗೆ ಬರೆಯೋ ಕೂತಾಗ ಏನೋ ಒಂದು ಮೂಮೆಂಟ್ ಕ್ರಿಯೇಟ್ ಆಗಬೇಕು, ಅದಕ್ಕೊಂದು ಇನ್ಸ್ಪಿರೇಷನ್ ಬೇಕು. ಯಾವುದೋ ಒಂದು ಸಿನಿಮಾ ನಾನು ತುಂಬ ಅಪ್ರೋಚ್ ಮಾಡ್ತಿದ್ದೆ ಕೂಡ ಹೊಸ ಸಿನಿಮಾಗಳು. ನನಗೆ ಗೊತ್ತಿದ್ದು ದೊಡ್ಡ ಸಿನಿಮಾಗಳು ಯಾರು ಇಮಿಡಿಯೇಟ್ಲಿ ಅವಕಾಶ ಕೊಡಲ್ಲ. ಬಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಈಗ ನಿಮಗೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರಕ್ಕೆ ಸಾಂಗ್ ಬರೆಯೋದಕ್ಕೆ ಕರೆ ಮಾಡಿದಾಗ ನೀವು ಎಲ್ಲಿದ್ರಿ ಸರ್? ಮತ್ತು ಅವಾಗ ನಿಮ್ಗೆ ಒಂದು ಆ ಖುಷಿ ಹೆಂಗಿತ್ತು ಸರ್? ಸೊ ನಿದ್ದೆ ಮಾಡಿ ಎದ್ದು ನಾನು ಈಗ ಫೋನ್ ಚಾರ್ಜಿಗೆ ಹಾಕಿ ನೋಡ್ತಿದ್ದೆ ಫೋನ್, ಅಷ್ಟೊತ್ತಿಗೆ ನನಗೆ ರಿಷಬ್ ಸರ್ ಕಾಲ್ ಬಂದಿದ್ದು. ಸೊ ಅದು ಟಕ್ಕಂತ ಇದು ನನಗೆ ಹೌದಾ ಅಲ್ವಾ ಅಂತ ಅನಿಸ್ತು. ಸೊ ಬರೀ ಮಗ ಇದನ್ನ ಚೆನ್ನಾಗಿ ಬರೀ ಅಂತೇಳಿ ವಾಯ್ಸ್ ನೋಟ್ ಹಾಕಿದರು. ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಆಲ್ಮೋಸ್ಟ್ 1-2 months ನಾನು ಬರೀದ್ದು ಕಳಿಸ್ತಾನೆ ಇದ್ದೆ. ಸೊ ಅದು ತುಂಬ ಖುಷಿ ಆಗುತ್ತೆ ಡೆಫಿನೆಟ್ಲಿ. ಯಾಕಂದರೆ ಆ ಹಾಡುಗಳಿಗೆ ನಾವು ಹಾಕಿದಂಥ ಎಫರ್ಟು ಮುಖ್ಯವಾಗಿ ಮಿಲಿಯನ್ ಕಾಣಿಸೋದು ಖುಷಿ ಒಂದು ಕಡೆ, ನಮ್ಗೆ ಅದು ಇವಾಗ ದಾಖಲೆಯಲ್ಲಿ ಕಾಣೋದು ಖುಷಿ ಒಂದು ಕಡೆ. ಎಲ್ಲೋ ಒಂದು ಕಡೆ ನಾವು ಹೋದಾಗ ನಮ್ಮೂರಲ್ಲಿ ಎಲ್ಲೋ ಒಂದು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಹೋಗ್ತಿರ್ತಾರೆ. ಬಂದಿದೆ ನಮಗೆ ಕಪ್ಪು ಎರಡು, ಬಂದಿದೆ ನಮಗೆ ಕಪ್ಪು ಎರಡು, ಇನ್ನೊಂದನ್ನು ಗೆಲ್ಲುವತ್ತ ನೀ ಹೊರಡು, ಇನ್ನೊಂದನ್ನು ಗೆಲ್ಲುವತ್ತ ನೀ ಹೊರಡು, 3-4 ಹೀಗೆ ಸಾಗಲಿ ಗೆಲುವು ಮೀರಿ ಎಲ್ಲ ಅಂಕೆ, 3-4 ಹೀಗೆ ಸಾಗಲಿ ಗೆಲುವು ಮೀರಿ ಎಲ್ಲ ಅಂಕೆ, ಏನೇ ಆದರೂ ಕಡಿಮೆಯಾಗೋದು ನಿಮ್ಮ ಅಭಿಮಾನಿಗಳ ಸಂಖ್ಯೆ, ಬಂದಿದೆ ನಮಗೆ ಕಪ್ಪು ಎರಡು, ಇನ್ನೊಂದನ್ನು ಗೆಲ್ಲುವತ್ತ ನೀ ಹೊರಡು. ಸರ್, ಇವಾಗ ನೀವು ಒಬ್ಬ ಕ್ರಿಕೆಟ್ ಆಟಗಾರರು ಸಹಿತ ನೀವೇನಾದರೂ ಕ್ರಿಕೆಟ್ ಆಟ ಆಡಿದರೆ ಬಹುಶಃ 18 ವರ್ಷಕ್ಕಿಂತ ಮುಂಚೆನೇ RCB ಕಪ್ ಗೆಲ್ತಿತ್ತ ಸರ್? ಒಬ್ಬ ಪ್ಲೇಯರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಒಬ್ಬ ಪ್ಲೇಯರಿಂದ RCB ಗೆಲ್ಲೋದಾಗಿದ್ದರೆ ವಿರಾಟ್ ಕೊಹ್ಲಿ ಫಸ್ಟಿಂದ ಇದ್ದರು, ಅಥವಾ ವಿರಾಟ್ ಕೊಹ್ಲಿ ಏನು ಆ ಫಾರ್ಮಲ್ಲಿ ಇದ್ರು ಆವಾಗಲೇ ಗೆಲ್ಲಬೇಕಿತ್ತು. 6 ಬಾಲಿಗೆ ಬೇಕು 18, 6 ಬಾಲಿಗೆ ಬೇಕು 18, ನೀವು ಗೆದ್ದರು ಸೋತರು ಬೇರೆಯಾಗೋದು ನಿಮ್ಮ ಅಭಿಮಾನದ ನಂಟು. ಹೌದು, ತುಂಬ ಗಟ್ಟಿಯಾದಂಥ ಮಣ್ಣು ಕರಾವಳಿ ಅದಿದೆಯಲ್ಲ. ನಾನು ಹೇಳಿದೆ ಆವಾಗಲೇ ಸಮುದ್ರದ ಒಂದು ಏನು ಬಲ ಇದೆ, ಪಾಸಿಟಿವ್ ಆಗಿ ತೊಗೋಬೇಕು. ಓಕೆ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಓಕೆ, ನಾನೇನು ನೆಕ್ಸ್ಟ್ ಟೈಮ್ ಯಾರು ನೆಗೆಟಿವ್ ಕಮೆಂಟ್ ಮಾಡಿದಾನಲ್ಲ ಆ ಪುಣ್ಯಾತ್ಮ ಬಂದು ಕೂಡ ನಮಗೆ ಪಾಸಿಟಿವ್ ಕಮೆಂಟ್ ಆಗಬೇಕು. ಆ ಥರದ್ದು ಏನೋ ಮಾಡ್ಬೇಕು ನಾವು ಅನ್ನೋದೊಂದು ಹೇಳೋದಾದ್ರೆ. ಮೊದಲನೇದಾಗಿ ಹಂಸಲೇಖ ಅವರು ಸರ್. ಹಂಸಲೇಖ ಸರ್ ಸಿನಿ ಸಾಹಿತ್ಯದ ಒಂದು ಅಧ್ಯಯನ ಶಾಲೆ ಅಂತ ಹೇಳ್ಬೋದು. ಚಂದ ನನ್ನ ಹೆಂಡತಿ ಅಂತೇಳಿ ಎಲ್ಲ ಗಂಡಂದಿರ ಹೆಂಡತಿಯ ಮನಸ್ಸನ್ನು ಗೆದ್ದಂಥವರು, ಸಿಂಗಾರ ಸಿರಿಯ ಮೂಲಕ ಇಡೀ ಜಗತ್ತನ್ನೇ ಸಿಂಗಾರ ಸಿರಿಯ ಹಿಂದೆ ಹೋಗುವಂತೆ ಮಾಡಿದವರು. ಅಷ್ಟೇ ಅಲ್ಲದೆ ಇವರೊಬ್ಬ ಒಳ್ಳೆಯ ಕ್ರಿಕೆಟ್ ಆಟಗಾರ ಸಹಿತ. ಬಹುಶಃ ಇವರು ಆಡದೇ ಇದ್ದಿದ್ದೇ 18 ವರ್ಷ RCBಗೆ ನಷ್ಟ ಆಯ್ತು ಅನಿಸುತ್ತೆ. ಇಷ್ಟೊಂದೆಲ್ಲ ಪ್ರತಿಭೆ ಉಳ್ಳಂಥ ಆ ಒಬ್ಬ ಪ್ರತಿಭಾವಂತ ಯಾರಂತ ನೋಡ್ತಾ ಇದ್ದೀರಾ ನೀವು? ನಮ್ಮ ಕನ್ನಡ ಚಿತ್ರರಂಗದ ಯುವ ಬರಹಗಾರರು ಮತ್ತು ಸಾಹಿತಿಗಳಾದ ಸಾಹಿತ್ಯಗಳನ್ನು ಮತ್ತು ಅವ್ರ ಗೀತೆಗಳನ್ನು ನೀವೆಲ್ಲ ಕೇಳಿದ್ದೀರಾ. ಅಷ್ಟೇ ಅಲ್ಲದೆ ಅವರೊಂದು ಕಾದಂಬರಿ ಸಹಿತ ಇದೆ, ನೀವು ಅದನ್ನು ನೋಡಿರ್ತೀರಾ. ಬನ್ನಿ ಪ್ರಮೋದ್ ಮರವಂತೆ ಸರ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಮೊದಲನೇದಾಗಿ ಈ ಪ್ರಮೋದ್ ಮರವಂತೆ ಅನ್ನೋದ್ರಿಂದ ಸ್ಟಾರ್ಟ್ ಮಾಡೋಣ ಸರ್. ನಿಮ್ಮ ಹೆಸರು ಜೊತೆಗೆ ಮರವಂತೆ ಇದೆ ಸರ್. ಆ ಮರವಂತೆ ಬೀಚ್ಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಸರ್. ನಿಮ್ಮ ಸಾಹಿತ್ಯದ ಮೇಲೆ ಆ ಮರವಂತೆ ಅನ್ನೋದು ಆ ಪ್ರಭಾವ ಹೇಗೆ ಬೀರುತ್ತೆ ಸರ್? ನಿಮ್ಮ ಹೆಸರ ಜೊತೆ ಮರವಂತೆ ಅನ್ನೋದು ಹೇಗೆ ಸೇರ್ಕೊಂತು ಸರ್? ಸೊ ಯಾವ ಸಾಹಿತಿ ಆಗಲಿ ಯಾವುದೇ ಕಲಾವಿದ ಆಗಲಿ ತಾನು ಬೆಳೆದಂಥ ಊರು, ಆ ಮಣ್ಣು, ಅಲ್ಲಿನ ಪರಂಪರೆ, ಅದರ ಪ್ರಭಾವ ಇದ್ದೇ ಇರುತ್ತೆ. ಸೊ ನಾನು ಮೂಲ ಮರವಂತೆ ಆದರೂ ಕೂಡ ನಾನು ಜಾಸ್ತಿ ಇದ್ದಿದ್ದು ನನ್ನ ಬಾಲ್ಯದ ದಿನಗಳನ್ನು ಕಳೆದಿದ್ದು ಶಿಕಾರಿಪುರ ತಾಲೂಕಿನ ಗುಡ್ಡದವಸಹಳ್ಳಿ ಅಂತ. ಸೊ ನನಗೆ ಎರಡೂ ಊರಿನ ಒಂದು ಏನು ಪ್ರಭಾವ ಅದು ಇದ್ದೇ ಇದೆ. ಅಲ್ಲಿನ ಜಾನಪದ ಕಲೆಗಳ ಪ್ರಭಾವ ಆಗಿರ್ಬೋದು ಎಲ್ಲ ಇದ್ದೇ ಇದೆ. ಸೊ ಈ ಮರವಂತೆ ಒಂದು ಸಮುದ್ರ ಅದ್ರ ಬಗ್ಗೆ ಮಾತಾಡೋದಾದರೆ, ಆ್ಯಂಡ್ ವಿಶೇಷವಾಗಿ ಕರಾವಳಿ ಅಂತ ಬಂದಾಗ ಈ ಸಮುದ್ರ ಅಂದರೆ ಆ ಸಮುದ್ರ ನೀರೇನಿದೆ ಅದು ಕೇವಲ ಆ ಊರಿನ ನೀರು ಮಾತ್ರ ಅಲ್ಲ, ಬೇರೆ ಬೇರೆ ಊರುಗಳಿಂದ. ಅದು ಕರಾವಳಿ ಆದರೂ ಕೂಡ ಮಲೆನಾಡಿನ ನೀರು ಅಲ್ಲಿಗೆ ಬರುತ್ತೆ, ಬಯಲುಸೀಮೆ ನೀರು ಅಲ್ಲಿಗೆ ಬರುತ್ತೆ, ಹಲವಾರು ನದಿಗಳು ಬಂದು ಸೇರುವಂಥ ಒಂದು ಜಾಗ ಅದು. ಹಾಗಾಗಿ ಅಲ್ಲಿ ಸಮಗ್ರ ಎಲ್ಲ ಭಾಗದ ಸಂಸ್ಕೃತಿ ಅಥವಾ ಎಲ್ಲ ಊರುಗಳಿಗೆ ಹಾದು ಹೋಗಿ ಬರುವಂಥ ನದಿಗಳು ಬಂದು ಸೇರುವಂಥ ಜಾಗ ಅದಾಗಿರೋದ್ರಿಂದ ಅದೊಂದು ವಿಶೇಷ. ಸೊ ಅಲ್ಲಿ ಏನೋ ಒಂದು ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ. ಅಲೆಗಳು ಏನೋ ಒಂದು ಬೇರೆ ಏನೋ ಹೇಳ್ತಿರುತ್ತೆ. ಸೊ ಅಂಥ ಅಲೆಗಳ ಮಾತುಗಳನ್ನು ಕೇಳಿಕೊಂಡು ಅಂಥ ಅಲೆಗಳ ಸದ್ದಲ್ಲಿ ಆ ಸಮುದ್ರದ ಮರಳಿನಲ್ಲಿ
ಆಡಿ ಬೆಳೆದಾಗ ಇದೆಯಲ್ಲ, ಅದೇನೋ ಒಂದು ನಮ್ಮೊಳಗಡೆ ಏನೋ ಗೊತ್ತಿಲ್ಲದೇ ಒಂದಿಷ್ಟು ವಿಚಾರಗಳನ್ನು ತುಂಬುತ್ತೆ. ಅದು ನೀವು ಬರಹಗಾರ ಅಥವಾ ಕಲಾವಿದ ಆದಾಗ ಅದು ನಮಗೆ ಗೊತ್ತಿಲ್ಲದೆ ಅದು ಸಹಾಯಕ್ಕೆ ಬರುತ್ತೆ. ಅದು ಓಕೆ ಸರ್, ಆ ಅಲೆಗಳ ಮೌನ ಮತ್ತು ಆ ಒಂದು ಮರುಳಿನ ಮೌನದಲ್ಲೂ ಒಂದಷ್ಟು ಸಾಹಿತ್ಯ ಅಡಗಿದೆ ಅಂತ ಹೇಳ್ತಾ ಇದ್ರಿ ಸರ್. ನೀವು ಮೊದಲನೇದಾಗಿ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದಾಗ ಮೊದಲನೇದ್ದು ನೀವು ಧ್ವನಿಯಾಗಿದ್ದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಚಂದ ಚಂದ ನನ್ನ ಹೆಂಡತಿ ಅಂತೇಳಿ. ಪುನೀತ್ ರಾಜ್ಕುಮಾರ್ ಸರ್ಗೆ ನೀವು ಹಾಡು ಬರೀತೀರಾ ಅಂತ ಗೊತ್ತಾದಾಗ ಮತ್ತೊಳ್ಳಿ ಆ ಒಂದು ಹಾಡಿನ ಬಗ್ಗೆ ಪುನೀತ್ ರಾಜ್ಕುಮಾರ್ ಸರ್ ನಿಮ್ಮ ಬಗ್ಗೆ ಹೇಳಿದಾಗ ಏನು ಅನಿಸ್ತು ಸರ್? ಅದು ಆ್ಯಕ್ಚುಲಿ ನಾನು ತುಂಬ ಒಂದು 2-3 ವರ್ಷದಿಂದ ಕಾಯ್ತಾ ಇದ್ದೆ ಹಾಡು ಬರೆಯೋದಕ್ಕೆ, ಸಿನಿಮಾದಲ್ಲಿ ಹಾಡುಗಳನ್ನು ಬರೀಬೇಕು ಅಂತ ಹೇಳಿ ನಾನು ಬಂದಿದ್ದು. ಬೆಂಗಳೂರಿಗೆ ಬಂದಾಗ ಫಸ್ಟ್ ನಾನು ಜಾಬ್ ಮಾಡ್ತಾಯಿದ್ರು ಕೂಡ ನನಗೆ ಮೂಲ ಗುರಿ ಇದ್ದು ಸಿನಿಮಾದಲ್ಲಿ ಹಾಡುಗಳನ್ನು ಬರೀಬೇಕು, ಸಂಭಾಷಣೆ ಬರೀಬೇಕು ಅಂತ. ಸಂಭಾಷಣೆ ನಾನು ಒಂದಿಷ್ಟು ಬರೆಯೋದಕ್ಕೆ ಶುರು ಮಾಡಿದ್ರು ಕೂಡ ಹಾಡು ಬರೀಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಅದು ಯಾವುದೋ ಒಂದು ಸಿನಿಮಾ ನಾನು ತುಂಬ ಅಪ್ರೋಚ್ ಮಾಡ್ತಿದ್ದೆ ಕೂಡ ಹೊಸ ಹೊಸ ಸಿನಿಮಾಗಳಿಗೆ. ನನಗೆ ಗೊತ್ತಿದ್ದು ದೊಡ್ಡ ಸಿನಿಮಾಗಳು ಯಾರು ಇಮಿಡಿಯೇಟ್ಲಿ ಅವಕಾಶ ಕೊಡಲ್ಲ. ಸೊ ಹೊಸ ಸಿನಿಮಾಗಳನ್ನ ಟ್ರೈ ಮಾಡೋಣ ಅಂತ ಹೇಳಿ ನಾನು ಒಂದಿಷ್ಟು ಆಡಿಷನ್ಸ್ ಅದು ಇದು ಎಲ್ಲ ನಾನು ಕಳಿಸೋದು, ಮೇಲ್ ಮಾಡೋದು ಡೈರೆಕ್ಟರ್ಸ್ಗೆ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡೋದು, ಈ ರೀತಿಯ ಒಂದು ಸಾಹಸಗಳು ನಡೀತಾನೆ ಇತ್ತು. ಅಂಥ ಒಂದು ಇದರಲ್ಲಿ ನನಗೆ ಆಕಸ್ಮಿಕವಾಗಿ ಸಿಕ್ಕಂಥ ಹಾಡು ಚಂದ ಚಂದ ನನ್ನ ಹೆಂಡತಿ. ಸರ್, ಹಾಡು ಕೇಳಿದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರು ಕೇಳಿದ್ರ ಸರ್ ಯಾರು ಬರೆದಿದ್ದು ಹಾಡನ್ನು ಅಂತೇಳಿ, ಆಮೇಲೆ ಮೀಟ್ ಆದ್ರೆ ಸರ್? ಅಪ್ಪು ಸರ್ನ ನಾನು ಫಸ್ಟ್ ನಾನೇ ರೇಣುಕಾಂಬ ಸ್ಟುಡಿಯೋದಲ್ಲಿ ಮೀಟ್ ಮಾಡಿ ನಾನು ಸರ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡಾಗ ತುಂಬ ಖುಷಿಪಟ್ಟರು. ಅಂದರೆ ನೀವು ಬರೆದಿರೋದು ಇದನ್ನ ಅಂತ ಹೇಳಿ ತುಂಬ ಖುಷಿಪಟ್ಟರು. ಅಂದರೆ ಸಣ್ಣ ಏಜಲ್ಲೇ ತುಂಬ ಒಳ್ಳೆ ಸಾಂಗ್ ಬರೆದಿದ್ದೀರಾ, ಟ್ರೆಂಡಿ ಸಾಂಗ್ ಬರೆದಿದ್ದೀರಾ ಅಂತೇಳಿ ಬೆಂತಟ್ಟಿದ್ರು. ಸೊ ಅದು ತುಂಬ ಮೆಮೊರೇಬಲ್ ನನಗೆ. ಓಕೆ ಸರ್, ಇದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದು ನೀವು ಇಲ್ಲಿ ಸಾಹಿತ್ಯ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಲ್ರೆಡಿ ನೀವು ಇಂಜಿನಿಯರಿಂಗ್ ಮುಗಿಸಿ ಕೆಲವೊಂದು ಕೆಲಸ ಸಹಿತ ಮಾಡ್ತಾ ಇರ್ತೀರಾ. ಈಗ ಇಂಜಿನಿಯರಿಂಗ್ ಕೆಲಸ ಬಿಟ್ಟು ನಾನು ಪೆನ್ ಹಿಡ್ಕೊಂಡು ಪದಗಳನ್ನ ಬರೆಯೋಕೆ ಹೋಗ್ತೀನಿ ಅಂದಾಗ ನಿಮ್ಮ ಮನೆಯಲ್ಲಿ ರಿಯಾಕ್ಷನ್ ಹೇಗಿತ್ತು ಸರ್? ತಂದೆ ತಾಯಿಗಳ ರಿಯಾಕ್ಷನ್ ಹೇಗಿತ್ತು? ಸೊ ನಮ್ಮ ಮನೆ ಅಂತಲ್ಲ, ಯಾವ ಮನೆಯಲ್ಲಾದರೂ ಆ ಒಂದು ಇದ್ದೇ ಇರುತ್ತೆ, ಅಳಕ್ಕೆ ಇದ್ದೇ ಇರುತ್ತೆ. ನಮ್ಮ ಮನೇಲಿ ಅಂದರೆ ನಮ್ಮ ಮನೇಲಿ ಆ್ಯಕ್ಚುಲಿ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕೇಳಿದ್ರು, ಅಂದರೆ ಜಾಬ್ ಮಾಡ್ಬೋದಾ ಇದನ್ನು, ಅಂದರೆ ಯಾವತ್ತೂ ಇದನ್ನು ಬಿಟ್ಟು ಬಾ ಅಂತ ಹೇಳಿಲ್ಲ ನನಗೆ ನಮ್ಮ ತಂದೆ. ಫಸ್ಟ್ ನಾನು ನಮ್ಮ ತಂದೆಗೆ ಹೇಳಿದಾಗ ಓಕೆ ಏನು ಅನಿಸುತ್ತೋ ಖುಷಿಯಿಂದ ಅದನ್ನು ಮಾಡು ಅಂತ ಹೇಳಿದ್ರು, ನಾನು ಫೋನ್ ಮಾಡಿ ಹೇಳಿದಾಗ. ಬಟ್ ನನಗೇನೋ ಹೇಳಿದ್ದಾರೆ ನಾನು ಬೇಜಾರಾಗುತ್ತೆ ಅಂತ. ಬಟ್ ಅಮ್ಮ ಅವರೆಲ್ಲ ಮತ್ತು ಫ್ಯಾಮಿಲಿ ಎಲ್ಲ ಡಿಸ್ಕಷನ್ ಆಗ್ತಾಯಿತ್ತಂತೆ, ಅಂದರೆ ಇದನ್ನು ಮಾಡ್ಬೋದಾ ಅಂತ ನನಗೂ ಒಂದು ಸತಿ ಹೇಳಿದ್ರು. ಬಟ್ ಯಾವಾಗ ಈ ಚಂದ ಚಂದ ಹಾಡು ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಿತು, ಆ್ಯಂಡ್ ಸೇಮ್ ಟೈಮ್ ನಾನು ಸ್ಮಾಲ್ ಸ್ಕ್ರೀನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಒಂದು ಆದಾಯ ಅಂತ ಜನ್ರೇಟ್ ಆಗ್ತಾಯಿತ್ತು ನನಗೆ. ಆವಾಗ ಸ್ವಲ್ಪ ಆರಾಮಾದರೂ, ಏನು ಜಾಸ್ತಿ ಏನು ಇದು ಮಾಡಲಿಲ್ಲ ಅದ್ರ ಬಗ್ಗೆ. ಸೊ ಮತ್ತು ಮನೇಲಿ ಸ್ವಲ್ಪ ನಾನು ಚಿಕ್ಕವನಾಗಿರೋದ್ರಿಂದ ಜವಾಬ್ದಾರಿಗಳು ಸ್ವಲ್ಪ ಕಡಿಮೆ ಇತ್ತು. ನಮ್ಮ ಅಣ್ಣ ಅವರೆಲ್ಲ ಸ್ವಲ್ಪ ಜವಾಬ್ದಾರಿ ತೊಗೊಂಡ್ರು ಮನೆಯದು. ಹಾಗಾಗಿ ನನ್ನ ಮೇಲೆ ಏನು ಜಾಸ್ತಿ ಭಾರಗಳಿರಲಿಲ್ಲ. ಹಾಗಾಗಿ ನಾನು ಧೈರ್ಯವಾಗಿ ಬರೋದಕ್ಕಾಯಿತು. ಸರ್, ನೀವು ಉಡುಪಿಯ ನವೋದಯ ಶಾಲೆಯಲ್ಲಿ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದಿದಂಥವ್ರು. ಈ ಹಾಸ್ಟೆಲ್ನಲ್ಲಿ ಮೊದಲೇ ಈ ಒಂದು ಕವಿತೆ ಬರೆಯುವಂಥ ಹುಚ್ಚಿತ್ತ ಸರ್? ಮತ್ತು ಹಾಸ್ಟೆಲ್ನಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾರೆ ಭಾಳ ಸ್ಟ್ರಿಕ್ಟ್ ಇರುತ್ತೆ ಅಂತೇಳಿ. ನಾನು ಸಹಿತ ಹಾಸ್ಟೆಲಲ್ಲಿ ಇದ್ದವನು. ಒಂದಷ್ಟು ಸ್ಟ್ರಿಕ್ಟ್ ಇದ್ದರೂ ಅದು ನಾ ಮಾಡುವಂಥ ಮಜಾ ಮಸ್ತಿ ಬೇರೆ. ಆ ಒಂದು ದಿನಗಳಲ್ಲಿ ಈ ಒಂದು ಪ್ರೇಮ ಕವಿತೆಗಳು ಈ ಥರ ಹುಟ್ಟಿಕೊಂಡಿದ್ದೆ ಹೇಗೆ ಸರ್? ನಮ್ಮ ಹಾಸ್ಟೆಲ್ ಹೇಗಿತ್ತು ಅಂದರೆ, ನಾವು ಅದೇ ದಿನ ಬೆಳಗಿಂದ ಸಂಜೆ ರಾತ್ರಿವರೆಗೂ ನಾವು ಫ್ರೆಂಡ್ಸ್ ಜೊತೆನೇ ಇರೋದು. ಮನೆಗೆ ಕೇವಲ ವರ್ಷಕ್ಕೆ 2 ಸತಿ ಮನೆಗೆ ಬರ್ತಿದ್ವಿ. ಪೇರೆಂಟ್ಸ್ ಅವಾಗ ಬಂದು ಹೋಗ್ತಿದ್ರು, ತಿಂಗಳಿಗೆ 1 ಸತಿ ಅಥವಾ 2 ಮಂತ್ಸ್ 1 ಸತಿ. ಸೊ ಈ ರೀತಿಯ ವಾತಾವರಣದಲ್ಲಿ ಬೆಳೆದಾಗ ನಿಮಗೆ ಅದು ಮನೆಗಿಂತ ಭಿನ್ನ. ನಮಗೆ ನಾವು ಹಳ್ಳಿಯಲ್ಲಿ ಬೆಳೆಯೋದು, ಹಳ್ಳಿ ವಾತಾವರಣ, ಕೆರೆ ಗುಡ್ಡ ಹೊಲ ಇದರಲ್ಲಿ ಬೆಳೆಯೋದು ಬೇರೆ. ಸೊ ಅಲ್ಲಿ ನನಗೆ ನಿಜವಾಗ್ಲೂ ನಾನು ಬರವಣಿಗೆದು ಏನೂ ಆಸಕ್ತಿ ಇಲ್ಲ ನನಗೆ. ಅಂದರೆ ಅಲ್ಲಿ ಬರೀ ಏನಿದ್ರು ನಮಗೇನಂದರೆ, ನಾವು ಎಷ್ಟು ದೈನಂದಿನ ಚಟುವಟಿಕೆಯಲ್ಲೇ ಮುಳುಗಿಬಿಡ್ತಿದ್ವಿ ಅಂದರೆ, ಸ್ಪೋರ್ಟ್ಸ್ ಆಗಿರ್ಬೋದು, ಅಕಾಡೆಮಿಕ್ ಆಗಿರ್ಬೋದು, ಕಲ್ಚರ್, ಇಷ್ಟರಲ್ಲೇ ಇರ್ತಿದ್ವಿ. ಬಟ್ ನನಗೆ ನಮ್ಗೆ ಅಲ್ಲಿ ಹೆಂಗೆ ಅಂದರೆ, ನಮ್ಗೆ ಮನೋರಂಜನೆ ಅಂತ ಬಂದರೆ ಒಂದು ಆಡಬೇಕು, ನಾವು ಕ್ರಿಕೆಟ್ ಆಡಬೇಕು ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಆಡಬೇಕು. ಅದು ಬಿಟ್ಟರೆ ನಮಗೆ ಈ ಕಾಮಿಕ್ಸ್ಗಳನ್ನು ಓದೋದು, ಈ ಬಾಲಮಂಗಳ ಆಗಿರ್ಬೋದು, ತುಂತುರು ಆಗಿರ್ಬೋದು, ಆ್ಯಂಡ್ ಇಂಗ್ಲೀಷಲ್ಲಾದರೆ ಟ್ವಿಂಕಲ್ ಅಂತ ಬರ್ತಿತ್ತು, ಗಿಳಿಬಿಂಡು ಅಂತ ಬರ್ತಿತ್ತು. ಈ ಥರದ ಪುಸ್ತಕಗಳನ್ನು ಓದೋದೇ, ಕತೆ ಪುಸ್ತಕಗಳನ್ನು ಓದೋದೇ ನಮಗೆ ಮನೋರಂಜನೆ. ಹಾಗಾಗಿ ಓದು ಅಲ್ಲಿಂದ ಶುರುವಾಗಿತ್ತು. ಬಟ್ ನನಗೆ ಎಲ್ಲೂ ಸೀರಿಯಸ್ ಆಗಿ ಕೂತ್ಕೊಂಡು ಬರೀಬೇಕು ಅಥವಾ ಕವನ ಬರೆಯೋದಾಗಲಿ ಈ ಥರದ್ದೇನೂ ಇರಲಿಲ್ಲ. ಬಟ್ ಓದು ಮತ್ತು ಅದೇನೋ ಒಂದು ಬೇರೆ ಪ್ರಪಂಚದಲ್ಲಿ ನಾವು ಇದ್ವಿ. ಅದು ಎಲ್ಲೋ ಒಂದು ಕಡೆ ಸಾಹಿತ್ಯ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಹೆಲ್ಪ್ ಆಯ್ತು ಅದು. ಓಕೆ ಸರ್, ಬರವಣಿಗೆ ಅನ್ನೋದು ಆರಂಭ ಆಗಿದ್ದು ಯಾವ ವಯಸ್ಸಿಂದ ಸರ್? ಬರವಣಿಗೆ ನನಗೆ ಆ್ಯಕ್ಚುಲಿ ಸೀರಿಯಸ್ ಆಗಿ ನಾನು ಕೂತ್ಕೊಂಡು ಬರೀಬೇಕು, ಇದೇನೋ ಬರಿತಿದ್ದೀನಿ, ನಾನು ಬರಿತಾ ನನಗೆ ಇಷ್ಟ ಆಗ್ತಿದೆ, ಏನೋ ಬರಿತಾ ಇದ್ದೀನಿ ಕ್ರಿಯೇಟಿವ್ ಆಗಿ ಅಂತ ಶುರು ಮಾಡಿದ್ದು ನಾನು ಇಂಜಿನಿಯರಿಂಗ್ ಆಲ್ಮೋಸ್ಟ್ ಒಂದು 20+ ಏಜ್ ಆದಮೇಲೆ, 2021 ಅಂತ ಹೇಳ್ಬೋದು. ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿ ಅಂತ ಹೇಳ್ಬೋದು. ಆವಾಗ ನನಗೆ ಹಾಡುಗಳನ್ನು ಕೇಳಿ ಈಗ ನಾನು ಟ್ರೈ ಮಾಡ್ಬೋದಲ್ಲ ಅಂಥೇಳಿ ಅನಿಸಿದ್ದು. ಮತ್ತು ಕವಿತೆಗಳನ್ನು ಬುಕ್ಸ್ ಓದ್ತಾ ನನಗೆ ಕವನ ಸಂಕಲನಗಳನ್ನು ಓದ್ತಾ, ಹನಿಗವನಗಳನ್ನು ಓದ್ತಾ ನಾನೇನಾದರೂ ಬರಿಬೋದಾ ಅಂತ ಒಂದು ಟ್ರೈ ಕೊಡೋದಕ್ಕೆ ಅಂತ ಫೇಸ್ಬುಕ್ಕಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ಒಂದಿಷ್ಟು ಕಾಂಪ್ಲಿಮೆಂಟ್ಸ್ಗಳು ಬರೋದಕ್ಕೆ ಶುರುವಾದಾಗ ನಾನು ಸೀರಿಯಸ್ ಆಗಿ ಅದನ್ನು ಬರೆಯೋದಕ್ಕೆ ಶುರು ಮಾಡಿದೆ. ಸರ್, ಈ ಬರವಣಿಗೆ ಹಿಂದೆ ಯಾವುದಾದ್ರೂ ಹಳೆಯ ಪ್ರೇಮ ಕಥೆಗಳೇನಾದರೂ ಇದಾವ ಸರ್?
ಇಲ್ಲ, ಡೆಫಿನೆಟ್ಲಿ ಇಲ್ಲ. ಸೊ ನಾನು ಹೇಳ್ದಂಗೆ ಸ್ಕೂಲು, ಸ್ಟಡೀಸು, ಸ್ಪೋರ್ಟ್ಸು, ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಬಿಟ್ಟರೆ ಸ್ಟಡೀಸು, ನನಗೆ ಇದೆರಡನ್ನು ತುಂಬ ಫೋಕಸ್ ಮಾಡಿದ್ದೆ ನಾನು. ಹಾಗಾಗಿ ಏನು ಸ್ಕೂಲ್ ಲೆವೆಲಲ್ಲಿ ಕ್ರಶ್ಗಳು ಅದು ಇದು ಅದೆಲ್ಲ ಇರುತ್ತೆ, ಬಿಟ್ಟರೆ ಆ ಥರ ಪ್ರೇಮ ಕಥೆಗಳಂತ ಯಾವುದೂ ಇರಲಿಲ್ಲ. ಯಾರೋ ಹೇಳ್ತಾ ಇದ್ರು ಸರ್ ನನಗೆ, ಹುಡುಗರು ಕವಿತೆ ಬರಿಬೇಕಂದ್ರೆ ಒಂದು ಲವಲ್ಲಿ ಇರಬೇಕು, ಇಲ್ಲ ಲವರ್ ಬಿಟ್ಟು ಹೋಗಿರಬೇಕು, ಅವಾಗ ಎಂಥವ್ರು ಇದ್ರು ಕವಿತೆ ಬರೀತಾರೆ ಅಂತೇಳಿ. ನಿಮ್ಗೆ ಆ ಥರದ್ದು ಯಾವುದು ಏನಾಗಿಲ್ಲ ಸರ್? ನಾನು ಬರಹಗಾರ ಹೆಂಗೆ ಅಂದರೆ ಅವರ ಅನುಭವಗಳನ್ನೇ ಬರೀಬೇಕು ಅಂತ ಏನಿಲ್ಲ. ಈಗ ಚಂದ್ರಚಂದ್ರನ ಹೆಂಡತಿ ಬರೀಬೇಕಾದ್ರೆ ನಂಗೆ ಮದುವೆನೇ ಆಗಿರಲಿಲ್ಲ. ಸೊ ನಾವು ಹೆಂಗೆ ಅಂದರೆ ನೋಡ್ತಿರ್ತೀವಿ, ಅಬ್ಸರ್ವ್ ಮಾಡ್ತಿರ್ತೀವಿ. ನನ್ನ ಫ್ರೆಂಡ್ಗೆ ಯಾರಿಗೂ ಬ್ರೇಕಪ್ ಆಗಿದ್ರು ನಮಗೆ ಅದು ಫೀಲಿಂಗ್ ಸಾಂಗ್ ಬರೀಬೇಕಾದ್ರೆ ಆ ವಿಚಾರಗಳು ನೆನಪಾಗುತ್ತೆ. ಆ ಥರ. ಸೊ ಇನ್ನೊಬ್ಬರ ಅನುಭವಗಳನ್ನು ಕೂಡ ನಾವು ಬರಿತೀವಿ. ಹಾಗಾಗಿ ಸರ್, ನೀವು ಕರಾವಳಿ ಆದ್ದರಿಂದ ಆ ಯಕ್ಷಗಾನದ ಮತ್ತೆ ಒಳ್ಳೆ ಆ ಒಂದು ಕರಾವಳಿಯ ಆ ವಾತಾವರಣ ಬೇರೆ ಸರ್, ಅವೆಲ್ಲ ಪ್ರಭಾವ ನಿಮ್ಮ ಸಾಹಿತ್ಯದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಸರ್? ಹೌದು, ತುಂಬ ಗಟ್ಟಿಯಾದಂಥ ಮಣ್ಣು ಕರಾವಳಿ ಅದಿದೆಯಲ್ಲ. ನಾನು ಹೇಳಿದೆ ಆವಾಗಲೇ, ಸಮುದ್ರದ ಒಂದು ಏನು ಬಲ ಇದೆ, ಸಮುದ್ರ ನಮ್ಗೆ ಹೇಳೋ ದೈನಂದಿನ ವಿಚಾರಗಳು, ದೈನಂದಿನ ಪಾಠಗಳು, ಜೀವನ ಪಾಠಗಳಿದೆಯಲ್ಲ, ಅದು ತುಂಬ ಬೇರೆಯೇ ಇದೆ. ಸೊ ಅಲ್ಲಿನ ತುಂಬ ಗಟ್ಟಿಯಾದ ಪರಂಪರೆಗಳಲ್ಲಿ, ಸಂಸ್ಕೃತಿಗಳಲ್ಲಿ ನಮ್ಮ ಯಕ್ಷಗಾನ ಕೂಡ ಒಂದು. ಯಕ್ಷಗಾನ ನಿಮಗೆ ಎಷ್ಟು ಒಂದು ಆಳವಾದಂಥ ಒಂದು ಪ್ರಪಂಚ ಅದು ಅಂದರೆ, ನಿಮಗೆ ಯಕ್ಷಗಾನ ಕಲಾವಿದರು ಬಹುತೇಕರು 5ನೇ ಕ್ಲಾಸ್ ಮೇಲೆ ಓದೇ ಇಲ್ಲ. ಆದರೆ ಎಂಥ PhD ಕನ್ನಡದಲ್ಲಿ ಆಗಿರ್ಬೋದು, MA ಮಾಡಿದ್ರು ಕನ್ನಡದಲ್ಲಿ, ಎಂಥ ಸ್ನಾತಕೋತ್ತರ ಪದವಿ ಪಡೆದವ್ರಿಗಿಂತನೂ ಅದ್ಭುತವಾಗಿ ಕನ್ನಡ ಮಾತಾಡಬಲ್ಲರು, ಕನ್ನಡದ ಪೌರಾಣಿಕ ಹಿನ್ನೆಲೆಗಳನ್ನು ಬಲ್ಲರು ಅವರು. ಸೊ ಹಾಗಾಗಿ ಆ ಒಂದು ಕಲೆ ಇದೆಯಲ್ಲ, ಆ ಕಲೆ ಕಲಿಸುವಂಥ ಒಂದಿಷ್ಟು ವಿಚಾರಗಳಿದೆಯಲ್ಲ, ಅವರು ಕನ್ನಡ ಮಾತಾಡ್ದಂಗೆ ಬೇರೆ ಯಾರೂ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ತಿಳ್ಕೊಂಡಷ್ಟು ಪೌರಾಣಿಕ ವಿಚಾರಗಳನ್ನು, ಆ ಪೌರಾಣಿಕ, ನಾವು ಕೇವಲ ಮಹಾಭಾರತ ರಾಮಾಯಣ ಅಂದರೆ ನಮಗೊಂದು ಲೈನಲ್ಲಿ ಅಷ್ಟೇ ಗೊತ್ತದು. ಅಲ್ಲಿನ ಉಪಕಥೆಗಳಿದೆಯಲ್ಲ, ಒಂದೊಂದು ಪಾತ್ರದ ವಿಶ್ಲೇಷಣೆ, ಮತ್ತು ಅವರು ವೇದಿಕೆ ಮೇಲೆ ರಂಗಸ್ಥಳಕ್ಕೆ ಬಂದಾಗ ನಾವು ಎಲ್ಲ ಸ್ಕ್ರಿಪ್ಟ್ ಇಟ್ಕೊಂಡು ಬೈಹ್ಯಾಟ್ ಮಾಡಿಕೊಂಡು ಅಥವಾ ಟೇಕ್ಗಳನ್ನು ತೊಗೊಂಡು ಮಾಡ್ತೀವಿ. ಬಟ್ ಅವರು ಒಂದು ಟೇಕ್ ಇಲ್ಲದೆ ಆನ್ ಸ್ಪಾಟ್, ಒಂದೇ ಒಂದು ದೋಷ ಇಲ್ಲದೆ, ಒಂದೇ ಒಂದು ದೋಷವೂ ಇಲ್ಲದೆ ನಿರರ್ಗಳವಾಗಿ ಮಾತಾಡ್ತಾರೆ. ಅಂದರೆ ಆ ಒಂದು ಆತ್ಮವಿಶ್ವಾಸ ಕೊಡೋದಿದೆಯಲ್ಲ, ಆ ಕಲೆ ಕೊಡುತ್ತೆ, ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ನೀವು ಯಕ್ಷಗಾನ ನೋಡಿ, ನಾನು ಇದುವರೆಗೂ ಒಂದು ಸಂಭಾಷಣೆ ಮಿಸ್ ಆಗಿ ಏನೋ ಇದಾಗಿ ಮತ್ತೆ ಪುನಃ ಆ ಥರದ್ದೆಲ್ಲ ನೋಡೇ ಇಲ್ಲ ನಾನು. ಮತ್ತು ನನಗೆ ಸಾಹಿತ್ಯದ ಪ್ರಭಾವ ಯಕ್ಷಗಾನ ಅಂದರೆ, ನಾನು ತುಂಬ ಯಕ್ಷಗಾನ ಇಷ್ಟಪಟ್ಟು ನೋಡಿದವನು ಚಿಕ್ಕಂದಿನಲ್ಲಿ. ಇಲ್ಲೇ ಮನೆಯಿಂದ ಹತ್ತಿರ ಇಲ್ಲೇ ಯಕ್ಷಗಾನ ಆಗ್ತಿದೆ ಅಂದರೆ ನಾನು ಓಡೋಗಿ ಮಾರನೇ ದಿನ ಶಾಲೆ ರಜೆ ಮಾಡೋದಾದ್ರೂ ಪರವಾಗಿಲ್ಲ, ಅಥವಾ ಶಾಲೆಯಲ್ಲಿ ಹೋಗಿ ನಿದ್ದೆ ಮಾಡೋದಾದ್ರೂ ಪರವಾಗಿಲ್ಲ, ನನಗೆ ಯಕ್ಷಗಾನ ನೋಡಬೇಕು. ಯಕ್ಷಗಾನ ನೋಡೋಕೆ ಹೋದರೆ, ರಾತ್ರಿ ಹೋದರೆ ಬೆಳಗ್ಗೆವರೆಗೂ ಕಣ್ಣು ಮುಚ್ಚಲ್ಲ ನಾನು. ಫುಲ್ ಯಕ್ಷಗಾನ, ಅಷ್ಟು ನಮಗೆ ಆಸಕ್ತಿ ಅದು. ಸೊ ಆ ಯಕ್ಷಗಾನದ ಸಂಭಾಷಣೆಗಳನ್ನು, ಯಕ್ಷಗಾನದ ಪದ್ಯಗಳನ್ನು ಕೇಳಿ ನಮಗೆಲ್ಲ ಒಂದು ಕಡೆ ಈ ಸಿಂಗಾರ ಸಿರಿಯೆ ಅಂತ ಒಂದು ಪದ ಬರಬೇಕು ಅಂದರೆ, ಮದನ ಮನ ಮೋಹಿನಿ ಅಂತ ಒಂದು ಪದ ಇವೆಲ್ಲ ಯಕ್ಷಗಾನದಲ್ಲಿ ಕೇಳಿದಂಥ ಪದಗಳು. ಯಕ್ಷಗಾನದಲ್ಲಿ ನಿಮಗೆ ಪ್ಯೂರ್ ಕನ್ನಡ ಕೇಳೋದಕ್ಕೆ ಸಿಗುತ್ತೆ. ನಿಮಗೆ ತುಂಬ ನೈಜವಾದ ಕನ್ನಡ, ತುಂಬ ನಮ್ಮ ಮಣ್ಣಿನ ಕನ್ನಡ, ತುಂಬ ನಾವು ಕೇಳದೇ ಇರುವಂಥ ಪದಗಳೆಲ್ಲ ಹಳೆಗನ್ನಡ ಮಿಶ್ರವಾಗಿರುತ್ತೆ. ಆ ಥರದ ಒಂದು ಸಾಹಿತ್ಯ ಇದೆ ಅಲ್ಲಿ. ಹಾಗಾಗಿ ಅದರ ಪ್ರಭಾವ ನಮ್ಮ ಮೇಲೆ ಬಿದ್ದಾಗ ಅದು ತುಂಬ ನಮಗೆ ಸಹಾಯ ಆಗುತ್ತೆ. ಅದು ನಾನು ಉತ್ತರ ಕರ್ನಾಟಕದವನು ಆದರೂ ಸಹಿತ ಸರ್, ನನಗೆ ಉತ್ತರ ಕರ್ನಾಟಕಕ್ಕೂ ಮತ್ತು ಉತ್ತರ ಕನ್ನಡ ಭಾಷೆಗೂ ಸ್ವಲ್ಪ ಅಷ್ಟಾಗಿ ನಮಗೆ ತಿಳಿಯೋದಿಲ್ಲ. ಆದರೂ ಸಹಿತ ನಾನು ಈ ಹಂದಾಡಿ ಅಂತೇಳಿ ಒಬ್ಬರು ಕುಂದಾಪುರ ಕನ್ನಡಿಗರು ಒಂದಷ್ಟು ವಿಡಿಯೋನ ಮಾಡ್ತಿದ್ರು. ಅವರ ವಿಡಿಯೋಗಳನ್ನ ಮತ್ತು ಯಕ್ಷಗಾನನ ನೋಡ್ತಾ ಇದ್ದೆ ಸರ್. ಆ ಒಂದಷ್ಟು ಅದರಲ್ಲಿ ಬರುವಂಥ ಹಾಸ್ಯ ಪಾತ್ರಗಳು ಅವು ಭಾಳಷ್ಟು ವಿಭಿನ್ನವಾಗಿರ್ತಾ ಇದ್ವು ಸರ್. ನೀವು ಯಾವತ್ತಾದರೂ ಯಕ್ಷಗಾನನ ವೇಷ ತೊಟ್ಟು ಟ್ರೈ ಮಾಡಿದ್ರೆ ಸರ್? ಹೌದು, ನಾನು ಶಾಲೆಯಲ್ಲಿ ನಾನು ನವೋದಯದಲ್ಲಿ ಇರುವಾಗಲೇ ಯಕ್ಷಗಾನದ ತರಗತಿಗಳಿತ್ತಲ್ಲಿ, ಯಕ್ಷಗಾನ ತರಗತಿಗಳಿತ್ತು. ಮತ್ತು ಯಕ್ಷಗಾನದಿಂದ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಬೇರೆ ಕಡೆ ಕೂಡ. ಸೊ ನಾನು ಪಾಂಡಿಚೇರಿ ಕರ್ಕೊಂಡು ಹೋಗಿದ್ರು ಒಂದು ಸತಿ. ಅಲ್ಲಿ ಹೋಗಿ ನಾನು ಯಕ್ಷಗಾನವನ್ನು ವೇಷ ಹಾಕಿದ್ದೆ. ಯಕ್ಷಗಾನ ನಾನು ಅರ್ಜುನನ ಪಾತ್ರ ಮಾಡಿದ್ದೆ. ಆಮೇಲೆ ಶಾಲೆಯಲ್ಲೂ ಒಂದು 3-4 ಸತಿ ಶಾಲಾ ವಾರ್ಷಿಕೋತ್ಸವಕ್ಕೆ ನಾನು ಯಕ್ಷಗಾನ ವೇಷ ಹಾಕಿದ್ದೆ. ಸೊ ಯಕ್ಷಗಾನನೂ ಮಾಡಿದ್ದೆ ನಾನು. ಅಂದರೆ ಎಷ್ಟು ಕಲಿಬೋದು ಆ ಏಜಲ್ಲಿ, ಮತ್ತು ಆ ನಮ್ಮ ಒಂದು ಏನು ಅಕಾಡೆಮಿಕ್ ಪ್ರೆಷರಲ್ಲಿ ಏನು ಕಲಿಬೋದು ಅದನ್ನು ಕಲಿಸ್ತಿದ್ರು, ಅಷ್ಟು ಮಾಡಿದ್ದೆ ನಾನು. ಓಕೆ ಸರ್, ಈಗ ಕರಾವಳಿ ಅಂದ ತಕ್ಷಣ ನಮಗೆ ಹಲವಾರು ಜನ ನೆನಪಿಗೆ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ನೆನಪಿಗೆ ಬರುವಂಥವ್ರು ರಿಷಬ್ ಶೆಟ್ಟಿ ಅವರು. ಈಗ ನಿಮಗೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಿತ್ರಕ್ಕೆ ಸಾಂಗ್ ಬರೆಯೋದಕ್ಕೆ ಕರೆ ಮಾಡಿದಾಗ ನೀವು ಎಲ್ಲಿದ್ರಿ ಸರ್? ಮತ್ತು ಅವಾಗ ನಿಮ್ಗೆ ಒಂದು ಆ ಖುಷಿ ಹೆಂಗಿತ್ತು ಸರ್? ನಾನು ಬೆಂಗಳೂರಲ್ಲೇ ಇದ್ದೆ. ನನ್ನ ರೂಮಲ್ಲಿ ನಾನು ಮಧ್ಯಾಹ್ನ ಯೂಶ್ವಲಿ ಒಂದು ಊಟ ಆದಮೇಲೆ ಒಂದು ಪವರ್ ನ್ಯಾಪ್ ತೊಗೊಳೋದಿರುತ್ತೆ. ಸೊ ನಿದ್ದೆ ಮಾಡಿ ಎದ್ದು ನಾನು ಈಗ ಫೋನ್ ಚಾರ್ಜಿಗೆ ಹಾಕಿ ನೋಡ್ತಿದ್ದೆ ಫೋನ್, ಅಷ್ಟೊತ್ತಿಗೆ ನನಗೆ ರಿಷಬ್ ಸರ್ ಕಾಲ್ ಬಂದಿದ್ದು. ಸೊ ಅದು ಟಕ್ಕಂತ ಇದು ನನಗೆ ಹೌದಾ ಅಲ್ವಾ ಅಂತ ಅನ್ನಿಸ್ತು ನನಗೆ. ರಿಷಬ್ ಸರ್ ನಂಬರ್ ನಾನು ಸೇವ್ ಮಾಡ್ಕೊಂಡಿದ್ದೆ, ಬಟ್ ತುಂಬ ಒಂದು ಸತಿ ಭೇಟಿಯಾಗಿದೆ ಬಿಟ್ಟರೆ ಅವ್ರು ನನಗೆ ಫೋನ್ ಮಾಡ್ತಾರೆ ಅನ್ನೋದೇನೂ ಒಂದು ಊಹೆ ಇರಲಿಲ್ಲ. ಬಟ್ ಆ ಫೋನ್ ಬಂದಾಗ ನನಗೆ ಅಂದರೆ ಎಲ್ಲ ಮಿಕ್ಸ್ ಫೀಲಿಂಗ್ಸ್. ಈ ಸಾರಿ ಕಾಲ್ ಮಾಡ್ತಿದ್ದಾರೆ ನನಗೆ ಅಂತ.
ಕಾಲ್ ಪಿಕ್ ಮಾಡಿ ಮಾತಾಡಿದಾಗ ಸರ್ ಅದೇ ಕಾಂತಾರದ ಈ ಹಾಡು ಈ ಥರ ಬರೀಬೇಕು ಅಂತ ಹೇಳಿದಾಗ ನನಗೆ ಅಗೇನ್ ಮಿಕ್ಸ್ ಫೀಲಿಂಗ್ಸ್. ಯಾಕಂದರೆ ಇಂಥ ದೊಡ್ಡ ಪ್ರೊಡಕ್ಷನ್, ಇಂಥ ದೊಡ್ಡ ಡೈರೆಕ್ಟರು, ಇಂಥ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಒಂದು ಸಾಂಗ್ ಬಂದಿದೆ. ಅದು ಬಂದಾಗ ಅದನ್ನು ನಾನು ಏನಂದರೆ ಆ ಅವಕಾಶ ನಾನು ಬಳಸ್ಕೋಬೇಕು ಅನ್ನೋದೊಂದು ಇರುತ್ತೆ ಗೊತ್ತಾ. ನಾನು ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಬರೀತೀನೋ ಇಲ್ವೋ ಆ ನರ್ವಸ್ನೆಸ್ ಪ್ರತಿ ಹಾಡು ಬಂದಾಗಲೂ ಇರುತ್ತೆ. ಸೊ ಅದು ಅಲ್ಲಿ ಅದಕ್ಕೂ ಮೊದಲು ಆಗಾಗಲೇ ಕಾಂತಾರ ಎಲ್ಲೆಡೆ ಸುದ್ದಿ ಆಗಿಬಿಟ್ಟಿದೆ ಸರ್. ಈ ಥರ ಒಂದು ರಿಷಬ್ ಶೆಟ್ಟಿ ಅವರು ಚಿತ್ರ ಮಾಡ್ತಾ ಇದ್ದಾರೆ, ವಿಭಿನ್ನ ಕತೆ ಈ ಥರ ಎಲ್ಲ ಅಂತೇಳಿ. ಅಂದರೆ ಒಂದೇ ಫೋನ್ ಕಾಲಲ್ಲಿ ಎಲ್ಲ ಹೇಳಿಬಿಟ್ರ ಸರ್, ಅಥವಾ ನೀವು ಮೀಟ್ ಆಗಿ ಈಗ ಸಿಗ್ತೀರಾ ಅಂತ ಹಿಂಗೇನಾದ್ರು? ಇಲ್ಲ, ಅವಾಗ ಜಸ್ಟ್ ಏನಿಲ್ಲ, ನನ್ನ ಕರೆದ್ರು ಅವರು. ನನಗೆ ಈ ಥರ ಒಂದು ಸಾಂಗ್ ಇದೆ, ಲವ್ ಸಾಂಗ್ ಇದೆ, ಅದಕ್ಕೊಂದು ಸ್ವಲ್ಪ ನಮ್ಮ ಕರಾವಳಿ ಫ್ಲೇವರ್ ಬೇಕು, ನೀನು ಬರಿಬೋದು ಅನಿಸ್ತು ನನಗೆ, ಅದಕ್ಕೆ ಕುಂದಾಪುರಕ್ಕೆ ಬರ್ಬೋದಾ ಅಂತ ಕೇಳಿದ್ರು. ಎಸ್ ಸರ್ ನಾಳೆ ಬರ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ಡೇ ನಾನು ಹೊರಟೆ. ನೆಕ್ಸ್ಟ್ ಡೇ ನಾನು ಹೋಗಿ ಅಜನೀಶ್ ಸರ್ನ ಮೀಟ್ ಮಾಡಿದೆ, ರಿಷಬ್ ಸರ್ನ ಮೀಟ್ ಮಾಡಿದೆ. ಅಲ್ಲಿ ನನಗೆ ಅವ್ರು ಹೇಳಿ ಸಿಚುವೇಶನ್ ಎಲ್ಲ ಹೇಳಿದ್ರು. ಒಂದಿನ ಕಂಪೋಸಿಂಗಲ್ಲಿ ಕೂಡ ಕೂತ್ವಿ ನಾವು. ಸೊ ಹಿಂಗೆ ಶುರು ಆಯಿತು ಅದರ ಕೆಲಸ. ಅಲ್ಲಿ ಒಂದೇ ಸಲಕ್ಕೆ ಬರ್ದಿದ್ದ ಸರ್ ಸಾಂಗ್, ಅಥವಾ ಒಂದಷ್ಟು ಏನಾದರೂ ಬದಲಾವಣೆಗಳು, ಈ ಥರ ಬೇಡ ಈ ಥರ ಅಂತೇಳಿ ರಿಷಬ್ ಶೆಟ್ಟಿ ಅವ್ರು ಏನು ಚೇಂಜಸ್ ಮಾಡಿದ್ರು? ನಾವು ಅವ್ರು ಕಂಪೋಸಿಂಗ್ ಕೂತ ಮೇಲೆ ಅಲ್ಲೊಂದು ಏನೋ ಒಂದು ಇದು ಸ್ಕ್ರ್ಯಾಚ್ ಮಾಡಿದ್ವಿ. ಅದಾದಮೇಲೆ ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನನಗೆ ಫೈನಲ್ ಟ್ಯೂನ್ ಕಳಿಸಿದ್ರು ಅಜನೀಶ್ ಸರ್. ರಿಷಬ್ ಸರೇ ಕಳಿಸಿದ್ರು. ಕಳಿಸಿ ವಾಯ್ಸ್ ನೋಟ್ ಹಾಕಿದ್ರು ನನಗೆ, ಈ ಥರ ಟ್ಯೂನ್ ಇದು. ಸಿಚುವೇಶನ್ ಎಲ್ಲ ಮುಂಚೆನೇ ಮಾತಾಡ್ಕೊಂಡಿದ್ದೆ ನಾನು, ಶೂಟಿಂಗ್ ಸೆಟ್ಗೆ ಹೋಗಿ ಮಾತಾಡ್ಕೊಂಬಂದಿದ್ದೆ. ಸೊ ಬರೀ ಮಗ ಇದನ್ನ ಚೆನ್ನಾಗಿ ಬರೀ ಅಂತೇಳಿ ವಾಯ್ಸ್ ನೋಟ್ ಹಾಕಿದ್ರು. ಅಲ್ಲಿಂದ ಶುರು ಆಯಿತು. ಅಲ್ಲಿಂದ ಆಲ್ಮೋಸ್ಟ್ 1-2 ಮಂತ್ಸ್ ನಾನು ಬರೀದ್ದು ಕಳಿಸ್ತಾನೆ ಇದ್ದೆ. ಅವ್ರು ಶೂಟಿಂಗಲ್ಲಿ ಇದ್ದರು. 2 ತಿಂಗಳವರೆಗೂ ಸರ್? ಎಸ್. ಅಂದರೆ ಅವ್ರು ಏನಾಯಿತು ಅಂದರೆ ಅವ್ರು ಶೂಟಲ್ಲಿದ್ದಾರೆ, ಅವ್ರಿಗೆ ನೋಡೋದಕ್ಕೆ ಆಗ್ತಿಲ್ಲ, ಅಥವಾ ಅದನ್ನು ನೋಡಿ ಅದನ್ನು ಡಿಸಿಷನ್ ಮಾಡೋಕ್ಕೆ ಆಗ್ತಿಲ್ಲ. ಬಿಕಾಸ್ ಶೂಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಪ್ರೆಷರು. ಸೊ ಮತ್ತು ಟೈಮು ಇದ್ದಿದ್ದರಿಂದ, ಅದು ಮಾಂಟೇಜ್ ಸಾಂಗ್ ಆಗಿರೋದ್ರಿಂದ ನಿಮಗೇನು ಶೂಟಿಗೆ ಅದು ಬೇಕು, ಲಿಪ್ಪಿಗೆ ಬೇಕು ಆ ಥರ ಏನಿಲ್ಲ. ಹಾಗಾಗಿ ನಾನು ಬರೆದು ಕಳಿಸ್ತಾ ಇದ್ದಾಗ ಅದು ವರ್ಕ್ ಆಗ್ತಿಲ್ಲ. ಅವ್ರು ನೋಡ್ತಿದ್ದಾರೆ, ನನಗೂ ಗೊತ್ತಾಗ್ತಿದೆ ಏನೇನೋ ವರ್ಕ್ ಆಗ್ತಿಲ್ಲ ಅನಿಸ್ತಾ. ಸೊ ಆಮೇಲೆ ಆಲ್ಮೋಸ್ಟ್ ಒಂದು 19-20 ವರ್ಷನ್. ಸೊ 20ನೇ ವರ್ಷನ್ ನಮ್ಮದು ಸಿಂಗಾರ ಸಿರಿ ಏನಿತ್ತು ಅದು ಲಾಕ್ ಮಾಡಿದ್ದು ಸರ್. ಅಲ್ಲಿ 20ನೇ ವರ್ಷನ್ ಲಾಕ್ ಆಯಿತು. ಆಮೇಲೆ ಅದು ಇಡೀ ದೇಶಾದ್ಯಂತ ಪಸರಿಸಿತು. ನಂತರ ಎಷ್ಟಂದರೆ ಸರ್, ಒಂದು 200ಕ್ಕೂ ಪ್ಲಸ್ ಮಿಲಿಯನ್ ಹಾಡು ಓಡ್ತಾ ಇದೆ, ಇನ್ನು ಇವತ್ತಿಗೂ ಓಡ್ತಾ ಇದೆ. ಅದು ಭಾಳ ಸುಂದರವಾದಂಥ ಹಾಡು. ಈ ಥರ ಒಂದು ಹಾಡು 200 ಮಿಲಿಯನ್ ಎಲ್ಲ ಓಡಿದಾಗ, ಮತ್ತೊಳ್ಳಿ ನಿಮ್ಮ ಚಂದ ಹಾಡು, ಪುನೀತ್ ರಾಜ್ಕುಮಾರ್ ಅವರ ಹಾಡು 100 ಮಿಲಿಯನ್ ಪ್ಲಸ್ ಓಡುತ್ತೆ ಸರ್. ಆ ಖುಷಿಯನ್ನು ವ್ಯಕ್ತಪಡಿಸೋದಾದರೆ? ಸೊ ಅದು ತುಂಬ ಖುಷಿ ಆಗುತ್ತೆ ಡೆಫಿನೆಟ್ಲಿ. ಯಾಕಂದರೆ ಆ ಹಾಡುಗಳಿಗೆ ನಾವು ಹಾಕಿದಂಥ ಎಫರ್ಟು, ಮುಖ್ಯವಾಗಿ ಮಿಲಿಯನ್ ಕಾಣಿಸೋದು ಖುಷಿ ಒಂದು ಕಡೆ, ನಮಗೆ ಅದು ಇವಾಗ ದಾಖಲೆಯಲ್ಲಿ ಕಾಣೋದು ಖುಷಿ ಒಂದು ಕಡೆ. ಎಲ್ಲೋ ಒಂದು ಕಡೆ ನಾವು ಹೋದಾಗ ನಮ್ಮೂರಲ್ಲಿ ಎಲ್ಲೋ ಒಂದು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಹೋಗ್ತಿರ್ತಾರೆ, ಎಲ್ಲೋ ಒಂದು ಸ್ಕೂಲ್ ಡೇಯಲ್ಲಿ ಅದನ್ನು ಡ್ಯಾನ್ಸ್ ಮಾಡ್ತಾರೆ, ಯಾರೋ ಮಕ್ಕಳು ಅದನ್ನು ಹಾಡಿ ವಿಡಿಯೋ ಇದು ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡ್ತಾರೆ. ಸೊ ಈ ರೀತಿ ವಿಚಾರಗಳಿದೆಯಲ್ಲ. ಯಾರೋ ಬಂದು, ಎಲ್ಲಕ್ಕಿಂತ ಹೆಚ್ಚಾಗಿ ಯಾರೋ ಬಂದು ನಮ್ಮ ತಂದೆ ತಾಯಿಗೆ ನಿಮ್ಮ ಮಗ ಬರ್ತಿದ್ದು ಹಾಡು ಚೆನ್ನಾಗಿದೆ ರೀ ಅಂತ ಹೇಳಿದ ಆ ಖುಷಿ ಬೇರೆ. ಸೊ ಈ ರೀತಿಯ ಒಂದು ಹಾಡು ಇದೆಯಲ್ಲ, ಒಂದು ಹಾಡು ಯಶಸ್ವಿ ಆದಾಗ ನೂರಾರು ರೀತಿಯಲ್ಲಿ ಸಂಭ್ರಮಗಳನ್ನು ನಮಗೆ ಕೊಡುತ್ತೆ. ಅದರಲ್ಲಿ ಇದು ಕೂಡ ಒಂದು ವ್ಯೂಸ್ ಅನ್ನೋದೇನಿದೆ, ಅದು ಕೂಡ ಒಂದು. ಸರ್, ಈಗ ನೀವು ಮೊದಲೇ ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡ್ತಾ ಇದ್ರಿ, ಅದಾದ ನಂತರ ಚಿತ್ರರಂಗಕ್ಕೆ ಬಂದ್ರಿ. ಇಲ್ಲಿ ಒಂದಷ್ಟು ಸಾಹಿತ್ಯ ಬರವಣಿಗೆಯಿಂದ ಸಂಬಳ ಬರ್ತಾ ಇತ್ತು. ನಿಮಗೆ 2 ಸಂಬಳಗಳನ್ನು ನೋಡಿದಾಗ ಯಾವುದು ಓಕೆ ಅನಿಸ್ತು ಸರ್? ಅಂದರೆ ಕಾರ್ಪೊರೇಟ್ ಜಾಬ್ ಅಂತ ನೋಡಿದಾಗ, ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್, ಅಂದರೆ ಎಲ್ಲ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅವರಿಲ್ಲ ಅಂದರೆ ಪ್ರಪಂಚನೇ ಇಲ್ಲ, ಅವರು ಡಾಕ್ಟರ್, ಲಾಯರ್. ಬಟ್ ನನಗೆ ವೈಯಕ್ತಿಕವಾಗಿ ನನಗೆ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅಂದರೆ ನನಗೆ ಇದಲ್ಲ ಅಂತ ಅನಿಸಿತ್ತು ನನಗೆ. ನಾನು ಆದರೂ ಕೂಡ ಕೆಟ್ಟ ಇಂಜಿನಿಯರ್ ಆಗ್ತೀನಿ ಬೇಡ ಅಂತ. ಸೊ ಬಹುಶಃ ನಾನು ಅಲ್ಲಿದ್ದರೆ ಈಗ ಅಕಸ್ಮಾತ್ ನಾನು ಆ ಜಾಬ್ನ ಸೀರಿಯಸ್ಸಾಗಿ ತೊಗೊಂಡು ಮಾಡಿದ್ರು ಕೂಡ ಅಲ್ಲೇನು ಆದಾಯ ಬರ್ತಿತ್ತು, ಇಲ್ಲೇನು ಆದಾಯ ಬರ್ತಿತ್ತು ಅದು ಸೆಕೆಂಡ್ರಿ. ಅದೇನು ಈಕ್ವಲ್ ಆಗಿ ಇರ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಖುಷಿ ಇದೆ ಗೊತ್ತಾ, ನನ್ನ ಆತ್ಮಸಾಕ್ಷಿಗೆ ಒಂದು ಖುಷಿ ಇದೆಯಲ್ಲ, ನನ್ನ ಒಳಗೊಂದು ಖುಷಿ ಇದೆಯಲ್ಲ, ಅದು. ಮತ್ತು ಬಹುಶಃ ಇಲ್ಲಿನಷ್ಟು ಸ್ಟ್ರಗಲ್ ಇರ್ತಿರಲಿಲ್ಲ. 9 to 6 ಜಾಬ್ ಇರ್ತಿತ್ತು. ನಾನು ಆರಾಮಾಗಿ ವೀಕೆಂಡ್ 2 ದಿನ ಎಂಜಾಯ್ ಮಾಡ್ತಿದ್ದೆ. ಮಂತ್ಲಿ ಸ್ಯಾಲ್ರಿ ಬಂದುಬಿಡೋದು. ಬಟ್ ಇವಾಗ ಎವ್ರಿ ಡೇ ನನಗೊಂದು ಚಾಲೆಂಜ್ ಇರುತ್ತೆ ಗೊತ್ತಾ. ಹೊಸ ಹಾಡುಗಳು, ಹೊಸ ವ್ಯಕ್ತಿಗಳು, ಯಾರ್ಯಾರೋ ಫೋನ್ ಮಾಡ್ತಾರೆ ಡೈರೆಕ್ಟರ್ಗಳು, ನಾನು ಸಿನಿಮಾ ಮಾಡ್ತಿದ್ದೀನಿ ಅಂತ ಅವ್ರನ್ನ ಪರಿಚಯ ಮಾಡ್ಕೋಬೇಕು, ಅವ್ರದ್ದು ಏನು ಬೇಕು ಅವರಿಗೆ ಅಂತ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಹಾಡನ್ನು ಕೊಡಬೇಕು. ಇನ್ನೊಂದು ಯಾರೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ಟ್ಯೂನ್ ಕಳಿಸ್ತಾರೆ, ಅವ್ರ ಜೊತೆ ಮಾತಾಡ್ಕೋಬೇಕು, ಹೊಸ ನಿರ್ಮಾಪಕರು, ಹೊಸ ನಟರು, ಈ ಥರ ಇಷ್ಟು ಜನರ ಒಡನಾಟ. ಮತ್ತು ನಾನು ಅದು ಚಾಲೆಂಜ್, ಇದರಲ್ಲೂ ಒಂದು ರಿಜೆಕ್ಷನಲ್ಲೂ ಕೂಡ ಒಂದು ಚಾಲೆಂಜಲ್ಲೂ ಒಂದು ಖುಷಿ ಇದೆ ಗೊತ್ತಾ ನನಗೆ. ಪ್ರತಿನಿತ್ಯ ಒಂದು ಏನೋ ಹೊಸದಾಗಿ ಏನೋ ಮಾಡ್ತೀನಿ ಖುಷಿ ಇದೆಯಲ್ಲ, ಅದು ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದು ತುಂಬ ಖುಷಿ ಕೊಡ್ತಿದೆ ಈ ಕೆಲಸದ. ಓಕೆ ಸರ್, ನೀವು ಇಷ್ಟಪಟ್ಟಂಥ ಕೆಲಸವನ್ನೇ ಮಾಡ್ತಾ ಇದ್ದೀರಾ. ನೀವು ಅದೇ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀರಿ. ಯಾಕಂದರೆ ಪ್ರತಿದಿನ ಅದೇ ಪ್ರೀತಿ, ಅದೇ ಬ್ರೇಕಪ್ಪು. ಎಷ್ಟು ಬರೆದ್ರು ಈಗ ಹಿಂದ್ಗಡೆ ಬರೆದಿರೋಂಥ ಹಾಡುಗಳನ್ನ ಬಿಟ್ಟೇ ಬರೀಬೇಕು, ಹೊಸ ಪದಗಳನ್ನೇ ಹುಡುಕಬೇಕು, ಈ ಥರ ಆಗಿರುತ್ತೆ ಸರ್. ಸರ್, ಈಗ ನಿಮ್ಮ ಜೊತೆಗೆ ಹಲವಾರು ಲಿರಿಕ್ಸ್ ರೈಟರ್ಸ್ ಬರಿತಾ ಇದ್ದಾರೆ, ಸಾಹಿತಿಗಳಿದ್ದಾರೆ, ಹೊಸ ಸಾಹಿತಿಗಳು ಬರ್ತಿದ್ದಾರೆ. ಅದಕ್ಕೂ ಮುಂಚೆ ಈಗಾಗಲೇ ಹಳೆ ಸಾಹಿತಿಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅವರ ಜೊತೆ ಕೆಲಸ ಮಾಡುವಾಗ, ಅಥವಾ ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಸಾಹಿತಿಗಳ ಜೊತೆ ಕೆಲಸ ಮಾಡುವಾಗ ಅವರನ್ನು ನೀವು ಯಾವ ರೀತಿಯಾಗಿ ಇದನ್ನು ತೋಳ್ತೀರಿ?
ಇನ್ಸ್ಪೈರ್ ಆಗಿ ತಗೋತೀರಾ ಅಥವಾ ನಮ್ಮ ಪ್ರತಿಸ್ಪರ್ಧಿ ಅಂತ ಭಾವಿಸ್ತೀರಾ? ಡೆಫಿನೆಟ್ಲಿ ನಮ್ಮ ಸೀನಿಯರ್ಸ್ ಏನಿದ್ದಾರೆ, ಬೆಳ್ಳಾವೆ ನರಹರಿ ಶಾಸ್ತ್ರಿ ಅವರಿಂದ ಶುರುವಾಗಿ ಅದು ಅವರು ಮೊದಲ ಸಿನಿಮಾಗೆ ಹಾಡು ಬರ್ತಿದ್ದು ಕುರ ಸೀತಾರಾಮ್ ಶಾಸ್ತ್ರಿ, ಜಿ ವಿ ಅಯ್ಯರು, ಕಣಗಲ್ ಪ್ರಭಾಕರ್ ಶಾಸ್ತ್ರಿ, ಉದಯಶಂಕರ್, ಆರ್ಯನ್ ಜೀವ್, ಅದೊಂದು ಜನ್ರೇಷನ್. ಆಮೇಲೆ ಹಂಸಲೇಖ ಅವರು, ಕೆ ಕಲ್ಯಾಣ್ ಅವರು, ನಾಗೇಂದ್ರ ಪ್ರಸಾದ್, ಕವಿರಾಜ್, ಜಯಂತ್ ಸರ್ ಭಟ್ರು, ವಿ ಮನೋಹರ್ ಅವರು, ಇವ್ರದ್ದೆಲ್ಲ. ಸೊ ಇವನ್ನೆಲ್ಲ ಸ್ಫೂರ್ತಿಯಾಗಿ ತೊಗೊಂಡೆ ನಾವು ಬರವಣಿಗೆಗೆ ಬಂದಿದ್ದು. ಹಾಗಾಗಿ ಇವತ್ತಿಗೂ ನಾಗೇಂದ್ರ ಪ್ರಸಾದ್ ಸರ್ ಕಂಡ್ರೆ, ಕವಿರಾಜ್ ಅವ್ರನ್ನ ಕಂಡ್ರೆ, ಕಲ್ಯಾಣ್ ಅವ್ರನ್ನ ಕಂಡ್ರೆ, ಭಟ್ರು, ಜಯಂತ್ ಸರ್ ಕಂಡ್ರೆ ಇವತ್ತಿಗೂ ನನಗೆ ಏನೋ ಒಂದು ವಿಶೇಷವಾದ ಸ್ಫೂರ್ತಿ ಬರುತ್ತೆ ಅವ್ರ ಇಂಟರ್ವ್ಯೂಗಳನ್ನು ನೋಡಿದ್ರೆ, ಅವ್ರ ಹಾಡುಗಳನ್ನು ಕೇಳಿದ್ರೆ. ಇನ್ನು ಪ್ರತಿಸ್ಪರ್ಧಿಗಳು ಅಂತ ಈಗಿನ ಜನ್ರೇಷನ್, ಈಗಿನ ರೈಟರ್ಸ್ ಏನಿದ್ದಾರೆ, ಸೊ ಖಂಡಿತವಾಗ್ಲೂ ಪ್ರತಿಸ್ಪರ್ಧಿ ಅಂತ ನಾನು ಭಾವಿಸೋದಿಲ್ಲ. ಯಾಕಂದರೆ ನಮಗೆ ನಾನೇನು ಹೇಳಿದ್ನಲ್ಲ, ಏನು ಬರಹಗಾರಿದ್ದಾರೆ ಅವರೆಲ್ಲ ತುಂಬ ಅದ್ಭುತವಾದ ಸಾಹಿತ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ, ಆಯಿತಾ. ಅವರು ಒಂದು ತೇರನ್ನು ಎಳ್ಕೊಂಬಂದು ಕೊಟ್ಟಿದ್ದಾರೆ, ಸಿನಿ ಸಾಹಿತ್ಯದ ತೇರನ್ನು ನಮ್ಗೆ ಎಳ್ಕೊಂಬಂದು ನಮಗೆ ಕೊಟ್ಟಾಗ ನಾನು ಒಬ್ಬನೇ ಎಳೆಯೋಕ್ಕಾಗಲ್ಲ ಅದನ್ನು. ನನ್ನ ಜೊತೆ ಇನ್ನೊಂದಿಷ್ಟು ರೈಟರ್ಸ್ ಬೇಕು, ಹೊಸ ಹೊಸ ರೈಟರ್ಸ್ ಬೇಕು. ಅವರು ಕೈ ಜೋಡಿಸಿದಾಗ ನಾವೆಲ್ಲರೂ ಒಂದು ತಂಡವಾಗಿ ಅದನ್ನು ಎಳಿತೀವಿ. ಬಿಟ್ಟರೆ ಈಗ ನಾನು ಅವ್ರನ್ನ ಕಾಂಪಿಟೇಟರ್ ಅಂತ ಕನ್ಸಿಡರ್ ಮಾಡೋಕ್ಕೆ ವರ್ಷಕ್ಕೆ ಒಂದು 200 ಸಿನಿಮಾ ಬರ್ಬೋದಾ? 200 ಸಿನಿಮಾದಲ್ಲಿ ಒಂದು ಆ್ಯಾವ್ರೇಜ್ ಒಂದು ಪ್ರತಿ ಸಿನಿಮಾದಲ್ಲೂ 3 ಸಾಂಗ್ ಅಂತ ತಗೊಳ್ಳಿ, 600 ಹಾಡುಗಳಾಯಿತು. ನಾನು ಮ್ಯಾಕ್ಸಿಮಮ್ ನನ್ನ ಒಂದು ಶಕ್ತಿಗೆ, ನನ್ನ ಒಂದು ಯೋಚನಾ ಶಕ್ತಿಗೆ ಅಥವಾ ನನ್ನ ಒಂದು ಟೈಮ್ ಮ್ಯಾಕ್ಸಿಮಮ್ 100 ಸಾಂಗ್ ಬರಿಬೋದು ಅಂತ ಇಟ್ಕೊಳ್ಳೋಣ. ಇನ್ನು ಉಳಿದಿದ್ದ 500 ಸಾಂಗ್ ಬರೀಬೇಕಲ್ಲ, ಯಾರಾದರೂ ಬರೀಲೇಬೇಕಲ್ವ. ಸೊ ನನಗೆ ಯಾವಾಗಲೂ ಹೇಗೆ ನಾನು ನೋಡ್ತೀನಿ ಅಂದರೆ, ಅವರೆಲ್ಲ ಅಷ್ಟೊಂದು ಒಳ್ಳೆಯ ಹಾಡುಗಳನ್ನು ಬರೆದಿದ್ದಾರೆ. ಈಗ ನಾವು ಬರೀಬೇಕು, ತುಂಬ ಚೆನ್ನಾಗಿ ಬರೀಬೇಕು ನಾವು. ಅಂದರೆ ನಾನು ಅನ್ನೋದಕ್ಕಿಂತ ನಾವೆಲ್ಲರೂ ಈಗಿನ ಬರಹಗಾರರು ಏನಿದ್ದೀವಿ ನಾವೆಲ್ಲ ಸೇರಿ ಒಳ್ಳೆಯ ಸಾಹಿತ್ಯವನ್ನು ಕೊಡಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಆ ಜನ್ರೇಷನ್ಗೆ ಕೊನೆ ಆಗೋಯ್ತು ಅದು. ಇವರೆಲ್ಲ ಇದ್ದಾಗ ನಮ್ಮ ಹೆಸರುಗಳನ್ನು ಹೇಳ್ಕೊಂಡು ಹೇಳ್ತಾರೆ, ಇವರೆಲ್ಲ ಬಂದಾಗ ಆ ಸಾಹಿತ್ಯದ ಕ್ವಾಲಿಟಿ ಕಮ್ಮಿ ಆಯಿತು ಅಂತ ಹೇಳಬಾರ್ದು ಯಾರು. ಸೊ ಅದು ಒಬ್ವಿಯಸ್ಲಿ ಈಗಲೂ ಹೇಳಿ ಕಂಪ್ಲೇಂಟ್ಸ್ ಇದೆ, ಅಂದರೆ ಮುಂಚೆ ಹಾಡ್ತಾರಲ್ಲ. ಬಟ್ ಏನಂದರೆ ಈಗಿನ ಭಾಷೆ, ಈಗ ನಾವು ಮಾತಾಡುವಾಗಲೇ ನೋಡಿ ಎಷ್ಟು ಇಂಗ್ಲೀಷ್ ಪದಗಳನ್ನು ನಾವು ಬಳಕೆ ಮಾಡ್ತೀವಿ. ಸೊ ಈಗಿನ ಟ್ರೆಂಡ್ಗೆ ತಕ್ಕಾಗಿ ನಾವು ಬರೀತಿರ್ತೀವಿ ಅಷ್ಟೇ. ಆ ಕಂಪ್ಲೇಂಟ್ ಇದ್ದೇ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಓವರಾಲ್ ಅಂತ ನೋಡಿದಾಗ ಈಗಲೂ ಅದ್ಭುತವಾದ ಸಾಹಿತ್ಯದ ಹಾಡುಗಳಿದೆ. ಈ ಜನ್ರೇಷನ್ ಆ ತೇರನ್ನು ಚೆನ್ನಾಗಿ ಎಳ್ಕೊಂಡು ಹೋಗಿ ಮುಂದೆ ಕೊಟ್ವಿ ನಾವು ಅನ್ನೋದು, ಮುಂದಿನ ಜನ್ರೇಷನ್ಗೆ ಪಾಸ್ ಮಾಡಿದ್ವಿ ಅನ್ನೋ ಒಂದು ಧನ್ಯತೆ ಇರಬೇಕು ನಮಗೆ. ಹಾಗಾಗಿ ನಾನು ಅದು ಯಾವಾಗಲೂ ಪ್ರತಿಸ್ಪರ್ಧಿ ಅಂತ ಇದು ಮಾಡಲ್ಲ. ಒಂದು ಟೀಮಲ್ಲಿ ಈಗ ನಾನು ಸೆಂಚುರಿ ಹೊಡಿಬೇಕು ಅಂತ ನನಗೆ ಇದ್ದೇ ಇರುತ್ತೆ, ಹಾಗಂತ ಇನ್ನೊಬ್ಬರು 0ಗೆ ಔಟ್ ಆಗಲಿ ಅಂತ ನಾವು ಭಾವಿಸೋದಿಲ್ಲ. ಯಾಕಂದರೆ ನಮ್ಮ ಟೀಮ್ ಗೆಲ್ಲೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇದೊಂದು ಟೀಮ್ ವರ್ಕ್ ಅಷ್ಟೇ ಇದು. ಸರ್, ಈಗ ಒಂದಷ್ಟು ಸಾಹಿತ್ಯ ಅಂದಮೇಲೆ ಈಗ ಫಿಲ್ಮಲ್ಲಿ ಕೆಲವೊಬ್ಬರು ನಿರ್ದೇಶಕರು ಅವರೆಲ್ಲ ಮೆಚ್ಕೋತಾರೆ ಅನ್ನೋದಕ್ಕಿಂತ ಜನ ಯಾವ ರೀತಿಯಾಗಿ ಮೆಚ್ಕೋತಾರೆ ಅಂತೇಳಿ ನಾನು ನಿಮ್ಮ ಕೆಲವೊಂದಷ್ಟು ಸಾಂಗ್ಸ್ನ ನೋಡ್ತಾ ಇದ್ದೆ ಸರ್. ಈಗ ನೀವು ಎದುರಿಗೆ ಇದ್ದೀರಂತ ಹೇಳ್ತಾ ಇಲ್ಲ, ಬೇಕಿದ್ರೆ ನೀವು ಅದನ್ನು ನೋಡ್ಬೋದು, ಆಡಿಯನ್ಸ್ ಸಹಿತ ಅದನ್ನು ನೋಡ್ಬೋದು. ನಮ್ಗೇನಂದರೆ ಒಂದಷ್ಟು ಸಾಂಗ್ಸ್ ಕೇಳ್ತಾ ಅದ್ರ ಕೆಳಗಡೆ ಇರೋಂಥ ಕಮೆಂಟ್ಸ್ನ ಓದೋದು ಭಾಳ ಇಷ್ಟ ಸರ್. ಏನೇನಿದೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತೇಳಿ. ಜನ ಯಾವುದನ್ನು ಮುಚ್ಚುಮರಿ ಮಾಡ್ಕೋದಿಲ್ಲ ಸರ್, ನೇರವಾಗಿ ಬೈಯೋದಿತ್ತ ಬೈದು ಬಿಡ್ತಾರೆ, ಹೊಗಳೋದಿತ್ತ ಹೊಗಳ್ಬಿಡ್ತಾರೆ ಸರ್. ಬಟ್ ಅದೇ ನಿಮ್ದು ಲವ್ ಸೀಸನ್ ಅನ್ನೋ ಒಂದು ಸಾಂಗ್ನ ನಾನು ನೋಡಿದಾಗ ಅದರಲ್ಲಿ ಅವರು ತುಂಬ ಜನ ಹಾಕ್ಕೊಂಡಿದ್ರು. ಭಾಳ ದಿನಗಳಾಗಿತ್ತು, ರಾಜಕೃಷ್ಣನ್ ಆದ ನಂತರ ಭಾಳ ದಿನಗಳ ನಂತರ ಒಂದು ಮೆಲೋಡಿ ಸಾಂಗ್ನ ಕೇಳ್ತಾ ಇದ್ದೀವಿ, ಒಂದು ಮೆಲೋಡಿ ಲಿರಿಕ್ಸ್ನ ಕೇಳ್ತಾ ಇದ್ದೀವಿ, ಭಾಳ ಖುಷಿ ಆಯಿತು. ಈ ಥರದಂಥ ಒಂದಷ್ಟು ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಬಂದಿರುತ್ತಲ್ಲ ಸರ್, ಅದನ್ನು ನೀವು ನೋಡಿದಾಗ ನಿಮಗೆ ಆ ಫೀಲ್ ಹೇಗಿರುತ್ತೆ ಸರ್? ನಿಜವಾಗ್ಲೂ ಸರ್, ಏನಂದರೆ ನಾವು ಯೂಶ್ವಲಿ ಕಲಾವಿದರು ಅಥವಾ ಪ್ರತಿಯೊಬ್ಬರು ಮೂಡಿನೇ, ಬಟ್ ನಮ್ಮ ಮೂಡ್ ತುಂಬ ಸ್ವಿಂಗ್ ಆಗ್ತಾ ಇರುತ್ತೆ. ನಮಗೆ ಬರೆಯೋಕೆ ಕೂತಾಗ ಏನೋ ಒಂದು ಮೂಮೆಂಟ್ ಕ್ರಿಯೇಟ್ ಆಗಬೇಕು, ಅದಕ್ಕೊಂದು ಇನ್ಸ್ಪಿರೇಷನ್ ಬೇಕು. ಸೊ ನಾನು ಇಮಿಡಿಯೇಟ್ಲಿ ಯಾವುದೋ ಸ್ಪೋರ್ಟ್ಸ್ ಮ್ಯಾನ್ ಆದರೂ ಕೂಡ ಅವ್ರು ವಾರ್ಮಪ್ ಮಾಡ್ತಾರೆ ಗೊತ್ತಾ, ಬಾಡಿ ಆ ಥರ ನಮ್ಮ ತಲೆಗೆ ವಾರ್ಮಪ್ ಆಗಬೇಕು, ನಮ್ಮ ಮೂಡು ವಾರ್ಮಪ್ ಆಗಬೇಕು. ಅದಕ್ಕೆ ಏನು ಮಾಡ್ತೀವಿ, ಬೆಳಗ್ಗೆ ಯಾವುದೋ ಒಂದು 2-3 ಸಾಂಗ್ಗಳನ್ನು ಕೇಳ್ತೀವಿ, ಮೆಡಿಟೇಟ್ ಮಾಡ್ತೀವಿ, ಅಥವಾ ನಮ್ಮದೇ ಯಾವುದೋ ಇಂಟರ್ವ್ಯೂನೋ ನಮ್ಮದೇ ಯಾವುದೋ ಒಂದು ಹಾಡನ್ನು ಕೇಳ್ಕೊಂಡು ಚೆನ್ನಾಗಿ ಬರ್ತಿದ್ದೀನಿ, ಈ ಹಾಡನ್ನು ಚೆನ್ನಾಗಿ ಬರೆಯೋಣ. ಸೊ ಈ ಕಮೆಂಟ್ ಸೆಕ್ಷನ್ ಅನ್ನೋದು ಇದೆಯಲ್ಲ, ಅದರಲ್ಲಿ ಈ ಥರದ ಏನು ನಮಗೆ ಶ್ಲಾಘನೆಗಳು ಬರುತ್ತೆ, ಅದು ತುಂಬ ನಮಗೆ ಮೋಟಿವೇಟ್ ಮಾಡುತ್ತೆ. ಹಾಗಂತ ನೆಗೆಟಿವ್ ಕಮೆಂಟ್ಸ್ ಬರಲ್ಲ ಅಂತ. ನೆಗೆಟಿವ್ ಕಮೆಂಟ್ಸ್ ಬಂದಾಗ ಕೂಡ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕು. ಓಕೆ, ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಓಕೆ, ನಾನೇನು ನೆಕ್ಸ್ಟ್ ಟೈಮ್ ಯಾರು ನೆಗೆಟಿವ್ ಕಮೆಂಟ್ ಮಾಡಿದಾನಲ್ಲ ಆ ಪುಣ್ಯಾತ್ಮ ಬಂದು ಕೂಡ ನಮಗೆ ಪಾಸಿಟಿವ್ ಕಮೆಂಟ್ ಹಾಕಬೇಕು, ಆ ಥರದ್ದು ಏನೋ ಮಾಡ್ಬೇಕು ನಾವು ಅನ್ನೋದೊಂದು ಅದು ಬರುತ್ತೆ ನಮಗೆ. ಕೆಲವೊಬ್ರು ಸುಮ್ಮನೆ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಅದನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ಅವ್ರು ಹಾಕಿರೋ ಜೆನ್ಯೂನ್ಲಿ ಏನೋ ಒಂದು ವಿಚಾರ ಇದೆ, ಅವ್ನು ಹೇಳಿರೋದ್ರಲ್ಲಿ ಏನೋ ಒಂದು ವಿಚಾರ ಇದೆ ಅಂದಾಗ ನಿಜವಾಗ್ಲೂ ತೊಗೋಬೇಕು ಅದನ್ನು. ಅದು ತೊಗೊಂಡಾಗಲಿ ನಮ್ಮ ಬೆಳವಣಿಗೆ ಸಾಧ್ಯ. ಹಾಗಾಗಿ ಅದು ತುಂಬ ಯಾವಾಗಲೂ ಪಾಸಿಟಿವ್ ಕಮೆಂಟ್ಸ್ ಅಂತ ಆಗಿರ್ಬೋದು, ಪಾಸಿಟಿವ್ ನಮಗೇನೋ ರಿವ್ಯೂಸ್ ಅಂತ ಆಗಿರ್ಬೋದು, ನಿಜವಾಗ್ಲೂ ದೊಡ್ಡ ಸ್ಫೂರ್ತಿ ಅದು. ಎಲ್ಲೋ ನಾವು ತುಂಬ ಡೌನ್ ಆಗಿ ಎಷ್ಟೋ ಒಂದು ವಾರದ ಬೇಜಾರನ್ನು ಒಂದು ಮೆಸೇಜ್ ಅದನ್ನು ಸರಿ ಮಾಡ್ಬೋದು. ಆ ಶಕ್ತಿ ಇದೆ ಆ ಒಂದು ಶ್ಲಾಘನೆಗೆ. ಓಕೆ ಸರ್. ಸರ್, ಇವಾಗ ನಾವು ಒಂದಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಆ ಹೆಸರುಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಅಥವಾ ಅವ್ರಿಗೆ ಏನಾದರೂ ಒಂದು ಬಿರೋದನ್ನು ಕೊಡೋದಾದರೆ ನೀವು ಏನನ್ನ ಕೊಡ್ತೀರಾ ಹೇಳೋದಾದ್ರೆ? ಮೊದಲನೇದಾಗಿ ಹಂಸಲೇಖ ಅವರು ಸರ್. ಹಂಸಲೇಖ ಸರ್ ಸಿನಿ ಸಾಹಿತ್ಯದ ಒಂದು ಅಧ್ಯಯನ ಶಾಲೆ ಅಂತ ಹೇಳ್ಬೋದು. ಅವರದ್ದೆಲ್ಲ ಅಧ್ಯಯನ ಮಾಡಿನೇ ಬರವಣಿಗೆಗೆ ಬಂದಿರೋದು. ಹಾಗಾಗಿ ಅವರೊಂದು ಅಧ್ಯಯನ ಶಾಲೆ ಅಥವಾ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು.
ಸರ್ ಜಯಂತ್ ಕಾಯ್ಕಿನಿ ಅವರು. ಜಯಂತ್ ಸರು ನಡೆದಾಡುವ ಕವಿತೆ ಅವರು ಒಂಥರ. ಅವರು ನೋಡಿದ್ರೆ ಒಂದು ಕವಿತೆ ಓಡಾಡ್ತಿದೆ ಅನ್ನುವಷ್ಟು ಪೊಯೆಟಿಕ್ ಅವರು ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ನಾನು ಯಾವುದೋ ಪುಸ್ತಕ ಓದ್ತಾ ಇದ್ದೀನಿ ಅಥವಾ ಯಾವುದೋ ಕವನ ಸಂಕಲನ ಓದ್ತಾ ಇದ್ದೀನಿ, ಯಾವುದೋ ಹಾಡು ಕೇಳ್ತಿದ್ದೀನಿ ಅನ್ನೋಷ್ಟು ಆಪ್ತವಾಗಿರುತ್ತೆ. ಓಕೆ ಸರ್. ಅಷ್ಟೇ ಅಲ್ಲೇ ಜಯಂತ್ ಕಾಯ್ಕಿನಿ ಅವರು ನಿಮ್ಮ ಸಾಹಿತ್ಯ ನಂಗೆ ಭಾಳ ಇಷ್ಟ ಅಂತ ಹೇಳಿದರು. ಚೆನ್ನಾಗಿ ಹಾಡು ಬರೀತಾನಂತೆ ಒಂದು ವೇದಿಕೆ ಮೇಲೆ ಹೇಳಿದರು ಸರ್. ಅದು ತುಂಬ ಖುಷಿ. ಅದನ್ನ ಹೇಳಿದ್ನಲ್ಲ, ಈ ಥರದ್ದು ಸ್ಫೂರ್ತಿ, ಈ ಥರದ್ದೆಲ್ಲ ನೆನೆಸ್ಕೊಂಡಾಗ ಇನ್ನೊಂದೇನೋ ಒಂದು ಸ್ಫೂರ್ತಿ ಬರುತ್ತೆ. ಇನ್ನಷ್ಟು ಚೆನ್ನಾಗಿ ಮಾಡ್ಬೋದು, ನಾನು ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಒಂದು ಜವಾಬ್ದಾರಿ ಕೂಡ ಅನ್ಸುತ್ತೆ. ಅವರು ಅವರೆಲ್ಲ ಗಮನಿಸ್ತಾರೆ ನನ್ನ ಕೆಲಸ ಅಂದಾಗ ಏನು ಚೆನ್ನಾಗಿ ಬರೀಬೋದು ಅನ್ನೋದೊಂದು ಬಂದೇ ಬರುತ್ತೆ. ಓಕೆ ಸರ್. ವಿ ನಾಗೇಂದ್ರ ಪ್ರಸಾದ್ ಅವರು. ನಾಗೇಂದ್ರ ಪ್ರಸಾದ್ ಸರ್ ಸಿನಿ ಸಾಹಿತ್ಯದ ರತ್ನ. ಸೊ ಎಲ್ಲ ರೀತಿಯಲ್ಲೂ ಬರೆದು ಸಹಿಸ್ಕೊಂಡಂಥ ಕವಿರತ್ನ. ಕೆ ಕಲ್ಯಾಣ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಕಲ್ಯಾಣ್ ಸರ್ ಸಿನಿ ಸಾಹಿತ್ಯಕ್ಕೆ ಬಂದ ಸಿಹಿ ತುಂತುರು ಅಂತ ಹೇಳ್ಬೋದು. ಯಾಕಂದರೆ ಒಂದು ಬೇರೆ ಥರದ್ದೇ ಪದಗಳನ್ನು, ಬೇರೆ ಥರದ ಅವರ ಅಮೃತವರ್ಷಿಣಿ ಹಾಡುಗಳು, ಚಂದ್ರಮುಖಿ ಪ್ರಾಣಸಖಿ ಹಾಡುಗಳು, ತನನಂತರನಂ ಹಾಡುಗಳು, ನನ್ನ ಪ್ರೀತಿಯ ರಾಮ ಆಗಿರಬಹುದು, ಬಹುತೇಕ ಸಿನಿಮಾಗಳು ಅವ್ರು ಬರೆಯೋಕ್ಕೆ ಶುರು ಮಾಡಿದಾಗ ಪ್ರೇಮ ಕವಿ ಅಂತಲೇ ಬಿರುದು ಕೊಟ್ಬಿಟ್ರು ಅವರಿಗೆ. ಸೊ ಹಾಗೆ ಸಿನಿ ಸಾಹಿತ್ಯದ ಸಿಹಿ ತುಂತುರು ಅವರು. ಕವಿರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಕವಿರಾಜ್ ಸರ್ ಸರಳ ಪದಗಳಲ್ಲೇ ತುಂಬ ವಿರಳವಾದ ಮತ್ತು ತುಂಬ ಆಳವಾದ ವಿಚಾರಗಳನ್ನು ಹೇಳುವಂಥ ಪದಮಾಂತರಿಕ ಅವರು. ಓಕೆ ಸರ್. ಈಗ ಒಂಥರ ನಾವು ಯಾರೂ ಸಹಿತ ಇದರ ಅರ್ಥ ಇದೆ ಅಂತೇಳಿ ಊಹಿಸಲಾಗದಂಥ ಒಬ್ಬ ಬರಗಾರರು ಯಾರು ಇದ್ದರೆ ಅದು ಯೋಗರಾಜ್ ಭಟ್ ಅವರು ಸರ್. ಅವ್ರ ಬಗ್ಗೆ ಹೇಳೋದಾದ್ರೆ? ಯೋಗರಾಜ್ ಭಟ್ ಸರ್ ಅವರ ಸಿನಿಮಾ, ಅವರ ಹಾಡುಗಳ ಮೂಲಕ, ಅಂದರೆ ಪದಗಳ ಮೂಲಕ ನಮ್ಮ ಮನಸ್ಸಿಗೆ ಕಚಗುಳಿಯನ್ನು ಕೊಡುವಂಥ ಗಂಭೀರ ತರಲೆ ಅವರು ಒಂಥರ. ಅಂದರೆ ತರಲೆಯಾಗಿ ತುಂಬ ಗಂಭೀರವಾದ ವಿಚಾರಗಳನ್ನು ಹೇಳುವಂಥ ತುಂಬ ಅಪರೂಪದ ಕವಿ. ಸರ್, ಇವಾಗ ನೀವು ಒಬ್ಬ ಕ್ರಿಕೆಟ್ ಆಟಗಾರರು ಸಹಿತ ನೀವೇನಾದರೂ ಕ್ರಿಕೆಟ್ ಆಟ ಆಡಿದರೆ ಬಹುಶಃ 18 ವರ್ಷಕ್ಕಿಂತ ಮುಂಚೆನೇ RCB ಕಪ್ ಗೆಲ್ತಿತ್ತ ಸರ್? ಅಯ್ಯೋ ಇಲ್ಲ, ಅದು ನಾನು ಹೇಳಿದ್ನಲ್ಲ ಅವಾಗ, ಒಬ್ಬ ಅಕಸ್ಮಾತ್ ನಾನು ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಅಂತಲೇ ಇಟ್ಕೊಳ್ಳಿ, RCBಗೆ ಆಡ್ತಿದ್ದೆ ಅಂತಲೇ ಇಟ್ಕೊಳ್ಳೋಣ. ಒಬ್ಬ ಪ್ಲೇಯರಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಒಬ್ಬ ಪ್ಲೇಯರಿಂದ RCB ಗೆಲ್ಲೋದಾಗಿದ್ದರೆ ವಿರಾಟ್ ಕೊಹ್ಲಿ ಫಸ್ಟಿಂದ ಇದ್ದರು, ಅಥವಾ ವಿರಾಟ್ ಕೊಹ್ಲಿ ಏನು ಆ ಫಾರ್ಮಲ್ಲಿದ್ದು ಆವಾಗಲೇ ಗೆಲ್ಲಬೇಕಿತ್ತು. ಅಗೇನು ಒಂದು ಟೀಮ್ ಗೇಮ್ ಎಲ್ಲ ಕೂಡಿ ಬರಬೇಕು. ಈಗ ನಾವು 1 ರನ್ನಿಂದ ಸೋತಿರೋದು ಇರುತ್ತೆ ಸರ್. ಹಾಗಾಗಿ ಆ ಟೀಮ್ ಮತ್ತು ಮೂಮೆಂಟ್, ನಾನು ಹೇಳಿದ್ನಲ್ಲ, ಒಂದು ಮೂಮೆಂಟ್ ಕ್ರಿಯೇಟ್ ಆಗಬೇಕು. ಅದು ಆ ಮೂಮೆಂಟ್ಗೋಸ್ಕರ 18 ವರ್ಷ ಬೇಕಾಯ್ತು ಅಷ್ಟೇ. ಓಕೆ ಸರ್. ಈಗ RCB ತುಂಬ ಸಲ ಗೆದ್ದಿದೆ ಸರ್, ಅಂದರೆ ಮ್ಯಾಚ್ಗಳನ್ನು ಗೆದ್ದಿದೆ. ಈಗಾಗಲೇ 2 ಬಾರಿ ಕಪ್ಪನ್ನು ಸಹಿತ ಗೆದ್ದಿದೆ. ಆದರೆ ಸರ್ RCBದೊಂದು ಗುಣ ಇದೆ ಸರ್ ಮೊದಲಿಂದನೂ. ಈಗ ನಾವು ನಮ್ಮ ಭಾಷೆಯಲ್ಲಿ ನೇರವಾಗಿ ಹೇಳೋದಾದರೆ ಬಾಯಿಗೆ ಬರ್ಸಿ ಗೆಲ್ಸೋದು ಅಂತಾರಲ್ಲ ಸರ್, ಆ ರೀತಿಯಾಗಿ ನೀವು ಮ್ಯಾಚ್ ನೋಡ್ತಾ ಇರ್ತೀರಾ ಸರ್. ಈಗ RCB ಒಂದು ಬ್ಯಾಟಿಂಗ್ ನಡೀತಾ ಇದೆ. ಈಗ ನಿಮಗೊಂದು ಸಿಚುವೇಶನ್ ಹೇಳ್ತಾ ಇದ್ದೀನಿ ಸರ್. ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಈಗ ರಜತ್ ಪಟಿದಾರ್ ಮತ್ತು ವಿರಾಟ್ ಕೊಹ್ಲಿ. ನಾನ್ ಸ್ಟ್ರೈಕಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪಟಿದಾರ್ ಸ್ಟ್ರೈಕಲ್ಲಿ ಇದ್ದಾರೆ ಸರ್. 6 ಬಾಲಿಗೆ ಈಗ 18 ರನ್ ಬೇಕು ನಮಗೆ. ಈ ರೀತಿ ಮ್ಯಾಚ್ ಇರಬೇಕಾದ್ರೆ ನಿಮಗೆ RCBಯ ಮತ್ತು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಅವರನ್ನು ಕುರಿತಾಗಿ ಒಂದಷ್ಟು ಏನಾದರೂ ಆ ಟೈಮಲ್ಲಿ ಸಾಲು ಬರೆಯೋದಾದರೆ ಸರ್ ಯಾವ ರೀತಿಯಾದಂಥ ಸಾಲುಗಳನ್ನ ಬರೀತಿದೆ? ಡೆಫಿನೆಟ್ಲಿ ಆ ಟೈಮಲ್ಲಿ ಟೆನ್ಷನಿಗೆ ಸಾಲು ಬರೋಕ್ಕೆ ಸಾಧ್ಯ ಇಲ್ಲ. ಇವರೇ ಚಿಕ್ಕದಾಗಿ ಹೇಳೋದಾದರೆ, 6 ಬಾಲಿಗೆ ಬೇಕು 18, 6 ಬಾಲಿಗೆ ಬೇಕು 18, ನೀವು ಗೆದ್ದರು ಸೋತರು ಬೇರೆಯಾಗೋದು ನಿಮ್ಮ ಅಭಿಮಾನದ ನಂಟು. ಸೊ ಆ ಮೂಮೆಂಟಿಗೆ ಇಷ್ಟೇ ಹೇಳಕ್ಕೆ ಸರ್. ಓಕೆ ಸರ್, ಅದಂತೂ ಖಂಡಿತ. ಸೋಲಿ ಗೆಲ್ಲಿ RCB ಅಭಿಮಾನಿಗಳು ಯಾವತ್ತೂ RCBನ ಬಿಟ್ಕೊಡಲ್ಲ ಸರ್. ಸರ್ ಹಂಗೆ ಈಗ RCB ಅವರು ಈಗ ಆಲ್ರೆಡಿ 2 ಕಪ್ನ ಗೆದ್ದಿದ್ದಾರೆ. ಈಗ ಇನ್ನೊಂದು ಕಪ್ನ ಗೆದ್ದರೆ ಒಂದು ಹೊಸ ರೆಕಾರ್ಡ್ ಆಗುತ್ತೆ IPLನಲ್ಲಿ. ಈಗ RCB ಅವರು 3ನೇ ಕಪ್ನ ಗೆಲ್ಲಿ ಅಂತೇಳಿ ಒಂದೆರಡು ಲೈನ್ ಬರೆಯೋದಾದ್ರಿ ಸರ್, ಅಭಿಮಾನಿಗಳು ಖುಷಿ ಆಗೋ ಥರ RCB ಅವರು ಎಲ್ಲ ಆಟಗಾರರು ಸಹಿತ ಒಂದಷ್ಟು ಆಟಗಾರನ ಹುರಿದುಂಬಿಸುವಂಥ ಪದಗಳನ್ನು ಬರೆಯೋದಾದರೆ? ಬಂದಿದೆ ನಮಗೆ ಕಪ್ಪು 2, ಬಂದಿದೆ ನಮಗೆ ಕಪ್ಪು 2, ಇನ್ನೊಂದನ್ನು ಗೆಲ್ಲುವತ್ತ ನೀ ಹೊರಡು, 3-4 ಹೀಗೆ ಸಾಗಲಿ ಗೆಲುವು ಮೀರಿ ಎಲ್ಲ ಅಂಕೆ, 3-4 ಹೀಗೆ ಸಾಗಲಿ ಗೆಲುವು ಮೀರಿ ಎಲ್ಲ ಅಂಕೆ, ಏನೇ ಆದರೂ ಕಡಿಮೆಯಾಗೋದು ನಿಮ್ಮ ಅಭಿಮಾನಿಗಳ ಸಂಖ್ಯೆ, ಬಂದಿದೆ ನಮಗೆ ಕಪ್ಪು 2, ಇನ್ನೊಂದನ್ನು ಗೆಲ್ಲುವತ್ತ ನೀ ಹೊರಡು. ಸೂಪರ್ ಸರ್. ಒಂಥರ ಯಾವ ರೀತಿ ಅಂದರೆ ಈಗ ಯುದ್ಧಕ್ಕೆ ಹೋಗ್ತಿರೋರಿಗೆ ಮನೆಯವರು ಹೊಗಳಿ ಬೆಂತಟ್ಟಿ ಕಳಿಸ್ತಂಗಿದೆ ಸರ್.